ವೀಕ್ಷಕರೇ, ರೌಂಡ್ ಅಪ್ ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ರಾಜ್ಯ, ರಾಷ್ಟ್ರ, ದೇಶ, ವಿದೇಶ, ಕ್ರೀಡೆ ಹಾಗೂ ದಿನದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ದೇವರ ನಾಡಿನಲ್ಲಿ ಬಿಟ್ಟು ಬಿಡದೆ ಆರ್ಭಟಿಸಿದ ವರುಣ, ಗುಡ್ಡ ಕುಸಿದು ನೂರಾರು ಜನ ಮರಣ. ಘೋರ ದುರಂತಕ್ಕೆ ಆ ವರದಿ ಜಾರಿಗೆ ತರದಿದ್ದೇ ಕಾರಣ. ರಾಜ್ಯದಲ್ಲೂ ನಿಲ್ಲದೆ ಸುರಿಯುತ್ತಲೇ ಇದೆ ಮಳೆ. ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಹದ ಹೊಳೆ. ಯಾವಾಗ ನಿಲ್ಲುತ್ತೋ ಬಿಡದೆ ಸುರಿಯುತ್ತಿರೋ ಮಳೆರಾಯನ ರಗಳೆ. ಮೈತ್ರಿಗಳ ಪಾದಯಾತ್ರೆಗೆ ಬಿಜೆಪಿಯಲ್ಲೇ ಅಪಸ್ವರ. ಡಿಕೆಶಿಯನ್ನ ಸಿಎಂ ಮಾಡೋಕೆ ಹೋರಾಡ್ತಿದ್ದಾರಂತೆ ವಿಜಯೇಂದ್ರ. ಸ್ವಪಕ್ಷದವರ ವಿರುದ್ಧವೇ ಯತ್ನಾಳ್ ಸಾರಿದ್ರು ಸಮರ. ಹೊಟ್ಟೆಪಾಡಿಗಾಗಿ ರಷ್ಯಾಕ್ಕೆ ಹೋದ ಭಾರತೀಯ ಯುವಕ. ಯುದ್ಧ ಭೂಮಿಯಲ್ಲಿ ಆಗ್ಬಿಟ್ಟ ಹೋರಾಡುವ ಸೈನಿಕ. ಉಕ್ರೇನ್ ಎದುರು ಸೆಣಸಲಾಗದ ಸತ್ತು ಹೋದ ಅಮಾಯಕ. ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಬೊಂಬಾಟ್ ಜೋಡಿ ಒಲಿಂಪಿಕ್ಸ್ನಲ್ಲಿ. ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳನ್ನ ಸಮಗ್ರವಾಗಿ ವಿಶ್ಲೇಷಣೆ ಮಾಡೋಕೆ ಹಿರಿಯ ಸಂಪಾದಕರಾದಂತಹ ಪಿ ರಾಜೇಂದ್ರ ಸರ್ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ. ಕೇರಳದ ವಯನಾಡಿನ ಪ್ರದೇಶದಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿದೆ. ಸದ್ಯಕ್ಕೆ ಸುಮಾರು 70ಕ್ಕೂ ಹೆಚ್ಚು ಜನರು ಸಾವಿನ ಮನೆಯನ್ನ ಸೇರಿದ್ದಾರೆ. ಇದರ ಜೊತೆಗೆ ಇನ್ನು 150ಕ್ಕೂ ಹೆಚ್ಚು ಜನರು ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಎನ್ನಲಾಗ್ತಾ ಇದೆ. 15ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಚುರಲ್ಮಲ ಪ್ರದೇಶದಲ್ಲಿ ಸುಮಾರು 850 ಕುಟುಂಬಗಳು ವಾಸವಾಗಿದ್ದು ಒಟ್ಟು 4 ಬಾರಿ ಭೂಕುಸಿತವಾಗಿದೆ. ಹೀಗಾಗಿ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಇನ್ನು ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆಯನ್ನ ನೀಡಿದ್ದು ಅಲ್ಲಲ್ಲಿ ಗುಡುಗು, ಸಿಡಿಲು ಹಾಗೂ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಇನ್ನು ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲು ಸರಿಯಾದ ಜಾಗವಿಲ್ಲದ ಕಾರಣ ರಕ್ಷಣೆಗೆ ಬಂದಿದ್ದಂತಹ 2 ಹೆಲಿಕಾಪ್ಟರ್ ವಾಪಸ್ ಹೋಗಿದೆ. ಇನ್ನು ಚಾಲಿಯಾರ್ ನದಿಯ ರಭಸ ಜೋರಾಗಿದ್ದು ನೀರಿನ ರಭಸಕ್ಕೆ ಮರ ಮನೆಗಳು ಕೊಚ್ಚಿ ಹೋಗಿದೆ. ನದಿಗಳಲ್ಲಿ ಮೃತದೇಹಗಳು ತೇಲಿ ಬರುತ್ತಿವೆ. ಇನ್ನು 9 ಮೃತದೇಹಗಳು ಸಿಕ್ಕಿದ್ದು ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಇನ್ನು ಇದಕ್ಕೆ ಕಾರಣ ಏನು ಅನ್ನೋದು ಬಯಲಾಗ್ತಾ ಇದೆ. ಅದು ಏನಂದ್ರೆ, ಈ ಹಿಂದೆ 13 ವರ್ಷಗಳ ಹಿಂದಿಗೆ ಮಾಧವ್ ಗಾಡ್ಗೀಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಆಗಸ್ಟ್ 2011ರಲ್ಲಿ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿತ್ತು. ಅದರ ಪ್ರಕಾರ ಅಲ್ಲಿ ಪರಿಸರ ವಿರೋಧಿ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿತ್ತು. ಆದ್ರೆ ಆ ಕೆಲಸ ಅಲ್ಲಿ ಆಗ್ಲೇ ಇಲ್ಲ. ಈ ಒಂದು ಪ್ರವಾಹಕ್ಕೆ ಇದೇ ಕಾರಣ ಎನ್ನಲಾಗ್ತಾ ಇದೆ. ಸರ್, ಕೇರಳದಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಸುರಿತಾ ಇರುವಂಥದ್ದು. ಇನ್ನು ಆ ಒಂದು ಗುಡ್ಡ ಕುಸಿತದಿಂದ ನೂರಾರು ಜನ ಮಣ್ಣಿನಡಿ ಸಿಲುಕಿರುವಂಥದ್ದು. ಈ ಒಂದು ಪ್ರಸಂಗವನ್ನ ನೋಡ್ತಾ ಇದ್ರೆ ಕಣ್ಣೆದುರು ಬರುವಂತಹ ಆ ದೃಶ್ಯಗಳನ್ನ ಯಾರೂ ಕೂಡ ಊಹಿಸೋಕು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿ ಕೇರಳದಲ್ಲಿ ಎದುರಾಗಿರುವಂಥದ್ದು. ಈ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ, ಕೇರಳದಲ್ಲಿ ಇದು ಮೊದಲನೇ ಬಾರಿ ಎಲ್ಲ ಆಗ್ತಾ ಇರೋದು. ಇದು ಈ ಭೂಕುಸಿತ ಅಂತಕ್ಕಂಥದ್ದು, ಇದಕ್ಕೆ ಪ್ರಾಕೃತಿಕವಾದಂಥ ಕೆಲವು ಕಾರಣಗಳಿವೆ ಮತ್ತು ಕೆಲವು ಸಮಸ್ಯೆಗಳಿವೆ ಅಲ್ಲಿ ಅನ್ನೋದು. ನೀವು 5 ವರ್ಷಗಳ ಹಿಂದೆ ನೋಡಿದಾಗ ಈ ಭೂಕುಸಿತದಿಂದ ಕೊಡಗು ಮತ್ತು ಕೇರಳ ಮತ್ತು ಕೊಡಗು ಅವೆಲ್ಲ ಅಡ್ಜಸೆಂಟ್ ಲ್ಯಾಂಡ್ಸ್ ಪಕ್ಕದಲ್ಲಿರ್ತಕ್ಕಂಥವು. ಈಗ ವಯನಾಡಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಭೂಕುಸಿತ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ, 150ಕ್ಕೂ ಹೆಚ್ಚಿನ ಮಂದಿಯಲ್ಲಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಹಾಗಾಗಿ ಅಲ್ಲಿ NDRF ಬಹಳ ಆ್ಯಕ್ಟಿವ್ ಆಗಿ ಈಗ ಕೆಲಸ ಮಾಡ್ತಾ ಇದೆ. ಮತ್ತು ಈ ರೀತಿಯಾದಂಥ ಒಂದು ಭೂ ಕುಸಿತದಿಂದ ಏನಾಗ್ತಾ ಇದೆ, ತತ್ತರಿಸಿ ಹೋಗಿದ್ದಾರೆ ಅನ್ನೋದು. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರಕ್ಷಿತವಾದಂಥ ಅರಣ್ಯ ಪ್ರದೇಶದಲ್ಲಿ ಏನು ಒಂದು ಸುರಕ್ಷತೆ ತಗೋಬೇಕಾಗಿತ್ತು, ಎಕೋಝೋನ್, ಅದು ಆ ಒಂದು ಸುರಕ್ಷತೆ ಅದಕ್ಕೋಸ್ಕರ ಅಲ್ಲಿ ಹೋರಾಟ ಇದಾಯಿತು. ಮತ್ತು ಅದಕ್ಕೆ ಒಂದು ಮಾಧವ್ ಗಾಡ್ಗಿಲ್ ರಿಪೋರ್ಟು ಕೊಟ್ಟರು. ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಕೊಟ್ಟ ನಂತರ ಡಾಕ್ಟರ್ ಕಸ್ತೂರಿ ರಂಗನ್ ಕೂಡ ಅದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಅವರೆಲ್ಲ ಹೇಳಿದ್ದೇನು ಅಂತ ಹೇಳಿದ್ರೆ, ರಿಸರ್ವ್ಡ್ ಫಾರೆಸ್ಟಲ್ಲಿ ನೀವು ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸು ಮತ್ತು ಈ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಮಾಡಬಾರದು ಅನ್ನೋದು.
ಇವತ್ತು ಏನಾಗಿದೆ ಕೇರಳದಲ್ಲಿ ಹೆಚ್ಚು ಕಡಿಮೆ ಕೆಲವು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕೆಲವು ಕೈಗಾರಿಕಾ ಚಟುವಟಿಕೆಗಳಾಗ್ತಾ ಇದೆ, ಮೈನಿಂಗ್ ಆಕ್ಟಿವಿಟೀಸ್ ಆಗ್ತಾ ಇದೆ. ಹೀಗಾಗಿ ಏನಾಗಿದೆ, ಇವತ್ತು ಗುಡ್ಡ ಕುಸಿತಗಳ ಪ್ರಮಾಣ ಜಾಸ್ತಿ ಆಗಿದೆ. ಈ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಇಟ್ ಈಸ್ ವೆರಿ ಡೇಂಜರಸ್. ಹೀಗಾಗಿ ನಾವು ತಗ್ಗು ಪ್ರದೇಶದಲ್ಲಿ ಒಂದು ವೇಳೆ ಮಳೆ ಬಿದ್ದರೆ ಓಕೆ. ಈಗ ಪ್ರವಾಹ ಬರ್ತಾ ಇದೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಪ್ರವಾಹ ನೀರು, ನದಿಗಳೆಲ್ಲ ಉಕ್ಕೇರಿ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ನೀರೆಲ್ಲ ಕೊಚ್ಕೊಂಡು ಹೋಗ್ತಾ, ಅಲ್ಲಿ ಬೇರೆ ಆದಂಥ ಸಮಸ್ಯೆ. ಲ್ಯಾಂಡ್ ಸ್ಲೈಡ್ ಆದಾಗ, ಭೂ ಕುಸಿತ ಆದಾಗ ನೆಲವೇ ನಿಮಗೆ ಕುಸಿತ ಹೋಗ್ತಾ ಇದ್ದರೆ ನಿಮಗೆ ಉರುಳಿ ಹೋಗುತ್ತೆ ಎಲ್ಲ ನಿರ್ಮಾಣಗಳು. ಹೀಗಾಗಿ ಕೊಡಗುನಲ್ಲಿ ನೋಡಿದ್ವಿ ಅಂಥ ಒಂದು ಪ್ರಾಕೃತಿಕವಾದಂಥ ಒಂದು ದುರಂತ, ಒಂದು ಡಿಸಾಸ್ಟರ್ ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದ್ರಂಥ ಭೂಕಂಪವೋ, ಅದು ಭೂಮಿಯೇ ಬಿರಿತಕ್ಕಂಥದ್ದು. ಅದನ್ನು ಈ ರೀತಿಯಾದಂಥ ಒಂದು ಭೂಮಿ ಯಾಕೆ ಬಿರಿಯುತ್ತೆ ಅಂತ ಹೇಳಿದ್ರೆ, ಆ ಒತ್ತಡದಿಂದ ಏನಾಗುತ್ತೆ, ಈ ಭೂಕುಸಿತದಿಂದ, ನೀರು ಮತ್ತು ಒತ್ತಡದಿಂದ ಇವತ್ತು ಅಲ್ಲಕಲ್ಲೋಲವಾದಂಥ ಪರಿಸ್ಥಿತಿ, ಅಸ್ತವ್ಯಸ್ತವಾಗಿ ಒಂದು ರೀತಿಯಲ್ಲಿ ಒಂದು ಜಲಪ್ರವಾಹ ಅನ್ನೋದು ಒಂದು ರೀತಿಯಾದರೆ ಅದರಲ್ಲಿ ಜನರು ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಸೇತುವೆಗಳು ಕುಸಿತಿದೆ, ಮನೆಗಳು ಕುಸಿದಿವೆ, ದೊಡ್ಡ ದೊಡ್ಡ ಕಟ್ಟಡಗಳು ಕುಸಿದಿವೆ, ಮರಗಳು ಉರುಳಿವೆ. ಇದನ್ನು ಏನನ್ನಬೇಕು, ಪ್ರಾಕೃತಿಕ ಭೀಭತ್ಸ ಅಂತ ಹೇಳ್ಬೇಕಾ? ಪ್ರಾಕೃತಿಕ ಭೀಭತ್ಸ. ಪ್ರಾಕೃತಿಕವಾಗಿ ಈ ರೀತಿ ವರುಣರಾಯ ಮತ್ತು ಈ ರೀತಿಯಾದಂಥ ಒಂದು ಇದಾದಾಗ ಇದನ್ನು ನಾವು ನ್ಯಾಚುರಲ್ ಡಿಸಾಸ್ಟರ್ ಅನ್ನೋದಕ್ಕಿಂತ ಇನ್ನೂ ಅದಕ್ಕೇನಾದರೂ ಒಂದು ದೊಡ್ಡ ಪದ ಇದ್ದರೆ ನಾವು ಆ ಪದವನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಅಂತ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಯಾಕೆ ಈ ರೀತಿ ಮಾನವ ನಿರ್ಮಿತ ಸಮಸ್ಯೆಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಬೇಕು. ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಮತ್ತು ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು ನಿಮ್ಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಿಮಗೆ ಕೇರಳದಿಂದ ಶುರುವಾದರೆ ಅದು ಹೆಚ್ಚು ಕಡಿಮೆ ನಮ್ಮ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಉಡುಪಿವರೆಗೂ ಬರುತ್ತೆ ಅಂತಕ್ಕಂಥದ್ದು. ಈ ಪಶ್ಚಿಮ ಘಟ್ಟಗಳಿಗೆ ವೆಸ್ಟರ್ನ್ ಘಾಟ್ಸ್ ಇದು ಎಕೋ ಝೋನ್, ಇದು ಎಕೋ ಸೆನ್ಸಿಟಿವ್ ಝೋನ್. ಈ ಎಕೋ ಸೆನ್ಸಿಟಿವ್ ಝೋನನ್ನು ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ತಜ್ಞರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನೇ ನಾವು ಈ ರೀತಿ ಆದಾಗ ನಾವು ಮತ್ತೆ ಚರ್ಚೆ ಮಾಡ್ತೀವಿ, ಮತ್ತೆ ಮರ್ತೋಗ್ತೀವಿ ಅನ್ನೋದು. ಹಾಗಾದರೆ ಇದಕ್ಕೆ ಒಂದು ಸರಿಯಾದಂಥ ಒಂದು ದಿಕ್ಕು ದಿಶೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ಈ ಭೂಕುಸಿತದ ಒಂದು ಪರಿಣಾಮದಿಂದ ಈಗೇನು ಒಂದು ಡಿಸಾಸ್ಟರ್ಸ್ ಆಗಿದೆ, ಇಮಿಡಿಯೇಟ್ಲಿ ಅಫ್ಕೋರ್ಸ್ ನಾಳೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ನೆರವು ಚಾಚಿದೆ. ಹಾಗೆಯೇ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೇರಳದ ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದಾರೆ. ನಿಮಗೆ ಎಲ್ಲ ಥರದ ನೆರವನ್ನು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿದ್ದಾರೆ. ಸಮರೋಪಾದಿನಲ್ಲಿ ಈ ರಕ್ಷಣಾ ಕಾರ್ಯ ಮುಂದುವರೆದಿದೆ ಅಂತ ಹೇಳಬೇಕಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಹಾಸನದ ಸಕಲೇಶಪುರದಲ್ಲಿ ಬೃಹತ್ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರ ತಾಲೂಕಿನ ಕುಂಬರಡಿ ಸಮೀಪ ಸಂಭವಿಸಿದಂತಹ ಭೂಕುಸಿತಕ್ಕೆ ರಸ್ತೆಯ ಸಮೇತ ಭೂಮಿ ಕೊಚ್ಚಿ ಹೋಗಿದೆ. ಇನ್ನು ಕುಂಬರಡಿ ಹಾಗೂ ಹಾರ್ಲೆ ಎಸ್ಟೇಟ್ ಮಧ್ಯೆ ಈ ಭೂಕುಸಿತ ಸಂಭವಿಸಿದ್ದು, ಈ ಭೂಕುಸಿತದಲ್ಲಿ 200 ಮೀಟರ್ಗೂ ಹೆಚ್ಚು ದೂರ ರಸ್ತೆ ಕೊಚ್ಚಿ ಹೋಗಿದೆ. ಈ ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ 16 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಮತ್ತೊಂದೆಡೆ ಮಲೆನಾಡು ಭಾಗದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದು, ಕಾಫಿ, ಅಡಿಕೆ ಬೆಳೆಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ತುಂಗಭದ್ರಾ ನದಿ ಅಬ್ಬರ ಜೋರಾಗಿರೋದ್ರಿಂದ ಚಿಕ್ಕಮಗಳೂರು, ಕಾರ್ಕಳ ಮತ್ತು ಶೃಂಗೇರಿ ಹೆದ್ದಾರಿ ಸಂಪರ್ಕ ಕೂಡ ಬಂದ್ ಆಗಿದೆ. ಇನ್ನು ಕೊಡಗು ಭಾಗದಲ್ಲಿ ನೋಡೋದಾದ್ರೆ ಜನರು ಹೊರಗೆ ಬರದಂತೆ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಮೀನುಗಾರರನ್ನ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಮುನ್ಸೂಚನೆಯನ್ನ ಕೂಡ ನೀಡಿದೆ. ಇನ್ನು ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಅಲ್ಲಿರ್ತಕ್ಕಂಥ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಯಾಗಿದೆ. ಕಬ್ಬು, ಮೆಕ್ಕೆಜೋಳ ಹಾಗೂ ಇತರೆ ಬೆಳೆಗಳು ನೀರಲ್ಲಿ ಹೋಮವಾಗದಂತಾಗಿದೆ. ಅಲ್ಲಿರ್ತಕ್ಕಂಥ ಜನರು ಬೀದಿಗೆ ಬಂದಿರುವಂಥದ್ದು. ಸರ್, ಕೇರಳ ಒಂದು ಕಡೆಯಾದರೆ ಇನ್ನು ಕರ್ನಾಟಕದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆರಾಯ ಒಂದು ಆರ್ಭಟವನ್ನ ತೋರ್ತಾ ಇರುವಂಥದ್ದು. ಈ ಬಗ್ಗೆ ಹೇಳೋದಾದ್ರೆ ಸರ್, ಈ ಕಡೆ ಕಾವೇರಿ ಕಣಿವೆಯು ಬಹಳ ರುದ್ರ ಪ್ರಮಾಣದಲ್ಲೇ ನೀರು ಅಲ್ಲಿ ಹರಿವು ಮತ್ತು ನದಿಗಳು ತುಂಬಿ ಹರಿತಾ ಇದೆ. ಪ್ರವಾಹ ಜಾಸ್ತಿ ಆಗ್ತಾ ಇದೆ. ಮತ್ತು ನಿಮಗೆ ಈ ಕೇರಳದ ಪ್ರಭಾವ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳು ಸಕಲೇಶಪುರ ಕಡೆ ಸೇರುತ್ತೆ. ಸಕಲೇಶಪುರ ಕೂಡ ಪಾರ್ಟ್ಲಿ ಪಶ್ಚಿಮ ಘಟ್ಟಗಳ ಒಂದು ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು. ಹಾಗೆಯೇ ಶಿರಾಡಿ ಘಾಟು ತುಂಬ ಅಸ್ತವ್ಯಸ್ತ ಆಗಿದ್ದನ್ನು ನಾವು 48 ಗಂಟೆಗಳ ಹಿಂದೆ, 2 ದಿನಗಳ ಹಿಂದೆನೇ ನಾವು ಅದನ್ನೆಲ್ಲ ವರದಿ ಮಾಡಿದ್ವಿ. ಪರಿಸ್ಥಿತಿ ಏನು ಬದಲಾವಣೆ ಆಗಿಲ್ಲ. ಅಲ್ಲಿ ಕೂಡ ಪರಿಸ್ಥಿತಿ ಇನ್ನೂ ಉದ್ರಿಕ್ತವಾಗೇ ಇದೆ ಅಂತಕ್ಕಂಥದ್ದು. ಹಾಗೆಯೇ ಅಲ್ಲಿ ಕಂಪ್ಲೀಟಾಗಿ ಆ ಕುಂಬರಡಿ ವಿಲೇಜಲ್ಲಿ ಏನು ಅಲ್ಲಿ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತಕ್ಕಂಥದ್ದು. ಶಿರಾಡಿ ಘಾಟ್ ಇಲ್ಲ ಇದರಲ್ಲಿ ಆ ಘಾಟ್ ಸೆಕ್ಷನ್ಸ್ ಎಲ್ಲ ಇದೇ ರೀತಿ ಇರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ನೀವು ಭೂಕುಸಿತ ಕಾಣ್ತೀರಾ.
ಈ ಭೂಕುಸಿತಕ್ಕೆ ಇರ್ತಕ್ಕಂಥ ಒಂದು ರೆಮಿಡಿ ಏನು ಅಂತ ಹೇಳಿದ್ರೆ, ಎಲ್ಲಿ ಈ ಮಣ್ಣು ಬಹಳ ವೀಕ್ ಆಗಿರುತ್ತೆ ಅಲ್ಲಿ ರಿಟೈನಿಂಗ್ ವಾಲ್ಸ್ ಕನ್ಸ್ಟ್ರಕ್ಷನ್ ಆಗಬೇಕಾಗತ್ತೆ. ಅಲ್ಲಿ ರಸ್ತೆಗಳು ಮತ್ತು ತಡೆಗೋಡೆಗಳು ಬಹಳ ಪರಿಣಾಮಕಾರಿಯಾದಂಥ ಸುಭದ್ರವಾದಂಥ ತಡೆಗೋಡೆಗಳ ನಿರ್ಮಾಣ ಆಗಬೇಕಾಗತ್ತೆ. ಅದು ಸಮರೋಪಾದಿನಲ್ಲಿ ಆಗಬೇಕಾಗತ್ತೆ ಅಂತಕ್ಕಂಥದ್ದು. ಅದು ಹಾಸನದಲ್ಲಾಗಿರ್ತಕ್ಕಂಥದ್ದು. ಅಲ್ಲಿ ಕಾಫಿ ಮತ್ತು ಅಡಿಕೆ ಬೆಳೆಗೆ, ಕಾಫಿ ಮತ್ತು ಅಡಿಕೆ ತೋಟಗಳಿಗೆ ನುಗ್ಗಿದೆ ನೀರು, ಬೆಳೆ ಹಾನಿಯಾಗಿದೆ, ಬೆಳೆ ಹಾಳಾಗಿದೆ. ಹಾಗೆಯೇ ನಿಮಗೆ ಭದ್ರಾ ಏನಾಗಿದೆ, ಭದ್ರಾನೂ ಸ್ವಲ್ಪ ಈಗ ಡೇಂಜರ್ ಲೆವೆಲ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು, ಕಾರ್ಕಳ ಮತ್ತು ಆ ಪ್ರದೇಶಗಳಲ್ಲಿ ಅದರ ಒಂದು ವ್ಯಾಪ್ತಿಯಲ್ಲಿ ಅಲ್ಲಿ ಕೂಡ ಬೆಳೆ ಹಾಳಾಗಿದೆ. ತುಂಗಭದ್ರಾ ಈಗ ಹೆಚ್ಚು ಕಡಿಮೆ ತುಂಬಿ ಅದು ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ ಪ್ರಾಬ್ಲಮ್ ಆಗಿದೆ. ಇನ್ನು ಕೃಷ್ಣಾ ನದಿ ಇಲ್ಲಿ ಹೆಚ್ಚಿನ ಒಂದು ಪ್ರವಾಹ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ಬಾಗಲಕೋಟೆ ಮತ್ತು ಬಾಗಲಕೋಟೆಯ ಸುತ್ತಮುತ್ತಲು ಬಿಜಾಪುರ ಈ ಜಿಲ್ಲೆಗಳಲ್ಲಿ ಸಂಪೂರ್ಣವಾದಂಥ ಒಂದು ಪರಿಸ್ಥಿತಿ, ಬೆಳೆ ಹಾನಿಯಾಗಿದೆ, ಸಂತ್ರಸ್ತರು ಒದ್ದಾಡ್ತಾ ಇದ್ದಾರೆ. ಮತ್ತು ಅದೇ ಪರಿಸ್ಥಿತಿ ಮತ್ತು ಅಲ್ಲಿನ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ. ಇದು ಕೂಡ ಬಹಳ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು. ಕಳೆದ ಒಂದು 3 ದಿನಗಳ ಒಂದು ಇದೇನಾಗಿದೆ ಅಂತ ಹೇಳಿದ್ರೆ, ಪ್ರವಾಹ ಯಾವುದೇ ಪ್ರಮಾಣದಲ್ಲಿ ಕಡಿಮೆಯಾಗಿಲ್ಲ. ಮತ್ತು ಇನ್ನೂ 24 ಗಂಟೆಗಳ ಕಾಲ ಅಲ್ಲಿ ಮಳೆ ಮತ್ತು ಪ್ರವಾಹದ ಒಂದು ಒತ್ತಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಅಲ್ಲಿನ ಜನರ ಒಂದು ಪರಿಸ್ಥಿತಿ ಮತ್ತು ಆತಂಕ ತಪ್ಪಿಲ್ಲ. ಇದು 4ನೇ ದಿನ ಕರ್ನಾಟಕದಲ್ಲಿ ಮಳೆರಾಯನ ರುದ್ರನರ್ತನದ 4ನೇ ದಿನ ಅಂತ. ವರುಣನ ಆರ್ಭಟ ಇನ್ನು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಈ ಪ್ರದೇಶಗಳಲ್ಲಿ ತಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳೋದು ಕೂಡ ಕಷ್ಟ ಆಗಿದೆ. ಕೆಲವು ಕಡೆ ಒಂದು ರೆಸ್ಕ್ಯೂ ಆಪರೇಷನ್ಸು ಮತ್ತು ಇವರಿಗೆ ಕೊಡ್ತಕ್ಕಂಥ ಪರಿಹಾರ ಕೆಲಸ ಏನಿದೆ, ರಿಲೀಫ್ ಆಪರೇಷನ್ಸು, ಅದು ಕೂಡ ಒಂದು ಕಡೆ ಕಷ್ಟಕರವಾಗಿದೆ ಅಂತಿರ್ತಕ್ಕಂಥ ಕೆಲವು ಮಾಹಿತಿಗಳು. ಹೀಗಾಗಿ ಈಗ ಒಂದೇ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಲ್ಲೋ ಮಳೆರಾಯ, ಸದ್ಯಕ್ಕೆ ಸಾಕು ಮಳೆ, ಇಲ್ಲಿಗೆ ನಿಲ್ಲಿಸಿದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಜನ ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಒಂದು ನೆಮ್ಮದಿಯ ಒಂದು ಇದನ್ನು ಕಾಣಬಹುದೇನೋ ಅಂತ ಅನಿಸುತ್ತೆ. ಬರಗಾಲ ಇದ್ದಾಗ ಹುಯ್ಯೋ ಮಳೆರಾಯ, ಇನ್ನು ಮಳೆ ಜಾಸ್ತಿ ಏನ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಪ್ರಕೃತಿ ವಿಕೋಪ ಅಂತಕ್ಕಂಥದ್ದು. ನಾವೇನು ಮಳೆಯನ್ನು ನಾವು ಬೇಕು ಅಂತ ತರಿಸ್ಕೊಳಕ್ ಆಗೋದಿಲ್ಲ. ಹಾಗೇನೆ ಧೋ ಎಂದು ಸುರಿತಕ್ಕಂಥ ಮಳೆಯನ್ನು, ಧೋ ಎಂದು ಸುರಿತಕ್ಕಂಥ ವರ್ಷಧಾರೆಯನ್ನು ನಾವೇನು ಅಂಗೈಯಲ್ಲಿ ಹಿಡಿದಿಟ್ಕೊಳಕ್ಕಾಗತ್ತೆ ಅಥವಾ ನಿಲ್ಲಿಸಕ್ಕೆ ಆಗೋದಿಲ್ಲ. ಇವೆಲ್ಲ ಏನು ಅಂತ ಹೇಳಿದ್ರೆ, ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನು ಇದನ್ನು ತಡೆಬೇಕಾಗಿದ್ರೆ ಅದಕ್ಕೆ ನ್ಯಾಚುರಲ್ ಡಿಸಾಸ್ಟರ್ ರಿಲೀಫ್ ಅಂತಕ್ಕಂಥ ಒಂದು ಪಡೆ ಇದೆ ನಿಜ. ಆದ್ರೆ ಯಾವ ಸಮಯಕ್ಕೆ ಯಾವ ರೀತಿಯಾದಂಥ ಈ ಪ್ರವಾಹಗಳು ಬಂದು ಕೊಚ್ಕೊಂಡು ಹೋಗುತ್ತೆ. ಇನ್ನೂ ನಮ್ಮ ಪ್ರಪಂಚದಲ್ಲಿ ಈ ರೀತಿಯಾದಂಥ ಒಂದು ಟೆಕ್ನಾಲಜೀಸ್ ಅಮೆರಿಕನಲ್ಲೂ ಕೂಡ ಆಗಿದೆ. ನೀವು ನೋಡಿದ್ರಿ ಮೊನ್ನೆ ಅಮೆರಿಕನಲ್ಲಿ ಎಂಥ ಒಂದು ಜಲಪ್ರಳಯ ಆಗಿತ್ತು ಅಂತಕ್ಕಂಥದ್ದು ಕೇವಲ 2 ತಿಂಗಳ ಹಿಂದೆ. ಅದು ಜರ್ಮನಿನಲ್ಲೂ ಆಗಿದೆ, ರಷ್ಯಾನಲ್ಲೂ ಆಗತ್ತೆ. ಆದರೆ ಅದಕ್ಕೆ ಹೇಳೋದು, ಪ್ರಕೃತಿ ಇದನ್ನು ತಿರುಗಿ ಬಿದ್ದರೆ, ಪ್ರಕೃತಿ ಸಿಡಿದೆದ್ದರೆ ನಾವೆಲ್ಲರೂ ಕೂಡ ನೆಲಸಮಾಧಿ ಆಗ್ತೇವೆ. ಆ ಪ್ರಕೃತಿ ದೇವಿ, ಆ ಪ್ರಕೃತಿ ಮಾತೆ ಶಾಂತಿಸಬೇಕು ಅಂತಕ್ಕಂಥದ್ದೇ. ಪ್ರಕೃತಿ ಯಾವತ್ತೂ ಕೂಡ, ಪ್ರಕೃತಿ ಎಷ್ಟು ನಿರ್ಮಲ ಶಾಂತಿಯಿಂದ ಇರುತ್ತೋ ಅಲ್ಲಿಯವರೆಗೆ ಇಡೀ ಪ್ರಪಂಚ ನೆಮ್ಮದಿಯಾಗಿರುತ್ತೆ ಅನ್ನೋದು. ಪ್ರಕೃತಿ ಏನಾದರೂ ಮುನಿಸಿಕೊಂಡರೆ ನಾವೆಲ್ಲರೂ ತತ್ತರಿಸಬೇಕಾಗಿರುತ್ತೆ. ಹಾಗೇನೆ ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ದೇಶದ ಹಲವು ಗ್ರಾಮಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಅತಿವೃಷ್ಟಿಯಿಂದಾಗಿ ದೇಶದ ಹಲವೆಡೆ ಪ್ರವಾಹ ಉಂಟಾಗಿದೆ. ಇನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಹಳ್ಳಿಯೊಂದರಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ವೃದ್ಧಿಯನ್ನ ದೊಡ್ಡ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕೂರಿಸಿಕೊಂಡು ಪ್ರವಾಹದ ಹೊಳೆಯನ್ನ ದಾಟಿಸಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವೀಕ್ಷಕರೇ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಮಳೆಯ ಅವಾಂತರ ಏನಿಲ್ಲ ಒಂದು ಪರಿಸ್ಥಿತಿಯನ್ನ ತಂದೊಡ್ಡಿರುವಂಥದ್ದು ಮನುಷ್ಯರ ಒಂದು ಜೀವನದಲ್ಲಿ ಅನ್ನೋದು ನೀವು ಕೂಡ ಕಣ್ಣಾರೆ ಕಂಡಿರ್ತಕ್ಕಂಥ ಘಟನೆಗಳು. ಶಿರೂರು ಗುಡ್ಡ ಕುಸಿತ ಆಗಿರ್ಬೋದು, ಕೇರಳದ್ದಾಗಿರ್ಬೋದು, ಇನ್ನು ನಮ್ಮ ಹಾಸನ ಸಕಲೇಶ್ಪುರ ಆಗಿರ್ಬೋದು, ಇದೀಗ ವಿಶಾಖಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಜನರಿಗೆ ಈ ಪ್ರಕೃತಿ ವಿಕೋಪಗಳನ್ನು ಎದುರಿಸುವಂತಹ ಶಕ್ತಿ ಇದೆಯಲ್ಲ, ಆ ಆತ್ಮಶಕ್ತಿ ಅಂತಕ್ಕಂಥದ್ದು, ಅದನ್ನು ಮೆಚ್ಕೋಬೇಕಾಗುತ್ತೆ. ಎಷ್ಟು ಹೋರಾಟ ಮಾಡ್ತಾನೆ ನೋಡಿ ಅವನು, ಎಷ್ಟು ಹೋರಾಟ ಮಾಡಿ ಅವನು ಅಂಥ ಒಂದು ಭೀಕರವಾದಂಥ ಪರಿಸ್ಥಿತಿಯಲ್ಲೂ, ಅಂಥ ಒಂದು ದುರ್ಗಮವಾದಂಥ ಒಂದು ಸನ್ನಿವೇಶದಲ್ಲೂ ಕೂಡ ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ಅವನ ತಾಯಿಯನ್ನು, ಆಕೆಯನ್ನು ಒಂದು ತಪ್ಪಲೆಯಲ್ಲಿ ಒಂದು ದೊಡ್ಡ ಇದರಲ್ಲಿ ಇಟ್ಟು
ಅವರು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಜೀವ ಮತ್ತು ಜೀವನಕ್ಕಾಗಿ, ಒಂದು ಜೀವದ ರಕ್ಷಣೆಗಾಗಿ ನಡೆಯುವಂಥ ಹೋರಾಟ ಇದೆಯಲ್ಲ, ಈ ಮಾನವನ ಒಂದು ಶಕ್ತಿ ಎಷ್ಟೇ ಆದರೂ ಕೂಡ ಇಲ್ಲಿ ನೋಡಿ, ಆತನ ಒಂದು ಇದು ನೋಡ್ತಾ ಇದ್ದರೆ ಮೈ ಮೇಲೆ ಬಟ್ಟೆ ಕೂಡ ಇಲ್ಲ, ಅಲ್ಲಿ ಅದು ಎಷ್ಟು ಚಳಿ ಮತ್ತು ಆ ರೀತಿಯಾದಂಥ ಒಂದು ಇದಿದೆಯೋ ಗೊತ್ತಿಲ್ಲ. ಹಾಗಾದರೂ ಕೂಡ ಆಕೆಗೆ ಒಂದು ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಮನೋಬಲದಿಂದ ಆತ ಏನು ಮಾಡ್ತಾ ಇದ್ದಾನೆ, ಆಕೆಯನ್ನು ಒಂದು ತಪ್ಪಲೆಯಲ್ಲಿ ಇಟ್ಕೊಂಡು ಆ ಒಂದು ಹೊಳೆಯಲ್ಲಿ ಬಹಳ ಫೋರ್ಸ್ ಇರುತ್ತದು, ಆ ನೀರು ನಮಗೆ ನೋಡ್ತಾ ಇದ್ದರೆ ಅದರಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಯಾವುದೋ ಸಿನಿಮಾ ಅಲ್ಲ, ಇದು ನಿಜ. ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಭೂತಾಯಿನ ಮಗ ಅಯ್ಯೋ ಚಿತ್ರದಲ್ಲಿ ನೋಡ್ತೀವಿ, ಭೂತಾಯಿನ ಮಗ ಅಯ್ಯೋ ಚಿತ್ರದಲ್ಲಾದರೂ ಕೂಡ ನಾವು ನೋಡಿದ್ದು ಅದು ಚಿತ್ರೀಕರಣ ಇರಲಿ, ಅಲ್ಲಿ ಪ್ರವಾಹ ಇತ್ತು. ಆದರೆ ಇದು ನಿಜವಾದ ದೃಶ್ಯಗಳು. ನಮ್ಮ ಜನಕ್ಕೆ ಆ ರೀತಿಯಾದಂಥ ಒಂದು ಶಕ್ತಿ ಇದೆಯಲ್ಲ, ಇಷ್ಟಾದರೂ ಕೂಡ ಅವನು ಏನು ಮಾಡ್ತಾನೆ ಗೊತ್ತಾ, ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ, ನಮಗೆ ಮಳೆ ಬೇಕು ಅಂತ ಹೇಳ್ತಾನೆ, ಶಾಪ ಹಾಕೋದಿಲ್ಲ. ಮಳೆ ಬರಲಿ ಸ್ವಾಮಿ ಅಂತ ಹೇಳ್ತಾನೆ ವಿನಃ ಮಳೆ ಬೇಡ ಅಂತಕ್ಕಂಥ ಒಂದು ಇದನ್ನು ಹೇಳಲ್ಲ. ನಿಜವಾಗಲೂ ಕೂಡ ನಮ್ಮ ಜನರ ಆ ರೀತಿಯಾದಂಥ ಒಂದು ಹೋರಾಟದ ಶಕ್ತಿ, ಹೋರಾಟದ ಮನೋಭಾವನೆಗೆ ನಿಜಕ್ಕೂ ಕೂಡ ಆತನಿಗೆ ಇನ್ನೂ ಒಂದಷ್ಟು ಶಕ್ತಿ ಬರಲಿ, ಮತ್ತು ಅವರ ತಾಯಿಯನ್ನು ಒಳ್ಳೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ದೇವರು ಇನ್ನೂ ಅವರಿಗೆ ಒಂದು ಭಗವಂತ ಅವರಿಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಖಂಡಿತ ಸರ್. ಮುಂದಿನ ಸುದ್ದಿಯನ್ನ ನೋಡುವಂತಹ ಸಮಯ. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಈಗ ಬಹುತೇಕ ತಣ್ಣಗಾಗಿರುವಂಥದ್ದು. ಹೇಗಿರುವಾಗಲೇ ಮಹಿಳಾ ಅಧ್ಯಕ್ಷ ಸ್ಥಾನದ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಸದ್ಯ ಈಗ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿರೋದು ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು. ಇವರ ಅಧಿಕಾರಾವಧಿ ಲೋಕಸಭಾ ಚುನಾವಣೆಗೂ ಮುನ್ನ ಅಂತ್ಯವಾಗಿದೆ. ಸದ್ಯ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ರಾಜ್ಯ ಮಟ್ಟದ ಉಪಾಧ್ಯಕ್ಷೆ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನೋ ನಿಯಮ ಬೇರೆ ಜಾರಿಯಲ್ಲಿರುವಂಥದ್ದು. ಇದರಿಂದ ಪುಷ್ಪಾ ಅಮರನಾಥ್ ಅಧ್ಯಕ್ಷೆ ಸ್ಥಾನದಿಂದ ಇಳಿಯೋದು ಖಚಿತ. ಹಾಗಾದ್ರೆ ಮುಂದಿನ ಅಧ್ಯಕ್ಷೆ ಯಾರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಹೇಳಬೇಕು ಅಂದ್ರೆ ಈಗ ಈ ರೇಸ್ನಲ್ಲಿ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ, ಕಮಲಾಕ್ಷಿ ರಾಜಣ್ಣ, ಮಥಿಲ್ಡಾ ಡಿಸೋಜಾ ಹಾಗೆ ಕೃಪಾ ಆಳ್ವಾ, ಐಶ್ವರ್ಯ ಮಹದೇವ್ ಇವರ ಹೆಸರು ತೀವ್ರ ಚರ್ಚೆಯಲ್ಲಿರುವಂಥದ್ದು. ಇನ್ನು ಮತ್ತೊಂದು ವಿಚಾರ ಅಂದ್ರೆ 2 ತಿಂಗಳ ಹಿಂದಿಗೆ ಐಶ್ವರ್ಯ ಮಹದೇವ್ ಹೆಸರು ಚರ್ಚೆಗೆ ಬಂದಿತ್ತು. ಆದರೆ ಅಧ್ಯಕ್ಷೆ ಸ್ಥಾನವನ್ನ ವಹಿಸಿಕೊಳ್ಳಲು ಐಶ್ವರ್ಯ ಮಹದೇವ್ ಹಿಂದೇಟನ್ನ ಕೂಡ ಹಾಕಿದ್ರು. ಈಗಾಗಲೇ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಆಲ್ಕಾ ಲಂಬಾ ಆಕಾಂಕ್ಷಿಗಳನ್ನ ಕರೆಸಿಕೊಂಡು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಈ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋದೇ ಕುತೂಹಲ ಆಗಿರುವಂಥದ್ದು. ಕೊನೆಗೂ ಮತ್ತೆ ಒಂದು ಜಡೆಗಳ ಹೋರಾಟ, ಜಡೆಗಳ ಒಂದು ಜಗಳ ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಸೌಮ್ಯಾ ರೆಡ್ಡಿ ಅವರು ಕೂಡ ಈ ಒಂದು ರೇಸ್ನಲ್ಲಿ ಇದ್ದಾರೆ ಅನ್ನೋದು ಒಂದು ವಿಶೇಷ ಸರ್. ನಾವು ಜಡೆಗಳ ಹೋರಾಟ ಅಂತ ಹೇಳಿದ್ರೆ ಪ್ರಾಯಶಃ ಒಂದು ತಪ್ಪಾದಿತ್ತೇನೋ ಅಂತ ಅನ್ಸುತ್ತೆ ನನಗೆ. ಅಲ್ಲ ಸರ್, ಈಗ ನನಗೂ ಬೇಕು ನಿಮ್ಗೂ ಬೇಕು ಅಂತ ಹೋರಾಟವನ್ನು ಅಂದ್ರೆ ಇದೆ. ಇವತ್ತು ಮಹಿಳಾ ಶಕ್ತಿ ಆ ರೀತಿ ಇದೆ ದೇಶದಲ್ಲಿ, ಪ್ರಪಂಚದಲ್ಲಿ. ಮಹಿಳೆಯರು ಯಾರಿಗೇನು ಕಡಿಮೆ ಇದ್ದಾರೆ? ಖಂಡಿತ ಇಲ್ಲ. ಅವರು ಎಲ್ಲದರಲ್ಲೂ ಕೂಡ ಅವರು ಪೈಪೋಟಿ ಮಾಡಿ ಪುರುಷರಿಗಿಂತ ಮಹಿಳೆಯರು ಒಂದು ಹೆಜ್ಜೆ ಮುಂದೆ ಇರಬೇಕಾದ್ರೆ ಇದು ಸಹಜ. ಆದರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಕೂಡ ಒಂದು ಏನು ಮಹಿಳಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಕ್ಕೂ ಪೈಪೋಟಿ ನಡೆಯುತ್ತೆ ಅನ್ನೋದಾದರೆ ಎಲ್ಲೋ ನಾವು ಅದನ್ನು ಒಂದು ಸ್ವಾಗತ ಮಾಡ್ತಕ್ಕಂಥ ಒಂದು ಸಂಗತಿನೇ. ಯಾಕೆಂತ ಹೇಳಿದ್ರೆ ಮಹಿಳಾ ಕಾಂಗ್ರೆಸ್ಸು ಒಂದು ಸಂಘಟನೆ, ಮಹಿಳಾ ಕಾಂಗ್ರೆಸ್ಸಿನ ಒಂದು ಇದನ್ನು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಈಗ ಏನು KPCC ಅಧ್ಯಕ್ಷರ ಬಗ್ಗೆನೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಇವತ್ತು ಪುರುಷ ಅಂದರೆ ನಾವು ಅದನ್ನು ಕ್ಲಾಸಿಫೈ ಮಾಡಿದ್ರೆ ನೀವು ಮಹಿಳಾ ಘಟಕ ಇದು KPCC ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಯಾರಾಗಬೇಕು ಅಂತಕ್ಕಂಥದ್ದು ದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಘಟ್ಟದಲ್ಲಿ ಮಹಿಳೆಯರು ನಾವು ಇದ್ದೇವೆ ಅಂತಕ್ಕಂಥ ಒಂದು ಇದು ತೋರಿಸಿದ್ದಾರಲ್ಲ, ಇದು ಬಹಳ ಪ್ರಮುಖವಾದಂಥ ಘಟ್ಟ ಅನ್ನೋದನ್ನು. ಅದರಲ್ಲಿ ಯಾರಿರೋದು? ಎಲ್ಲ ಘಟಾನುಘಟಿನಿಗಳೇ. ಹಾಗಾಗಿ ಈ ಘಟಾನುಘಟಿಗಳು ಸಾಮಾನ್ಯರೇನಲ್ಲ. ಈಗ ಪುಷ್ಪಾ ಅಮರನಾಥ್ ಅವರು ಇದ್ದಾರೆ, ಹಾಗಾದರೆ ಮುಂದೆ ಯಾರು? ಇದಕ್ಕೂ ರಾಜಕೀಯ ನಂಟಿರ್ತಕ್ಕಂಥವರೇ ಭಾಳ ಜನ ಇದ್ದಾರೆ ಇದರಲ್ಲಿ. ಇದು ತಪ್ಪಿಲ್ಲ. ಆದರೆ ಹೈಕಮಾಂಡು ಯಾರನ್ನು ಒಬ್ಬ ಏನು ಆ ಒಂದು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ಈಗ ನೀವು ಉದಾಹರಣೆಗೆ ನೀವು ಬಾಗಲಕೋಟೆನಲ್ಲಿ ಮೊನ್ನೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಇವರನ್ನು ನೋಡಿದಿರಿ, ಹೇಗೆ ಅವರು ಆರ್ಗನೈಸ್ ಮಾಡಿದ್ರು. ಶಿವಾನಂದ ಪಾಟೀಲ್ ಅವರ ಮಗಳೇ ಅಲ್ಲಿ ಬಿಜಾಪುರದಿಂದ ಬಂದು ಬಾಗಲಕೋಟೆಗೆ ಬಂದರು. ವೀಣಾ ಕಾಶ್ಯಪ್ನವ್ರಿಗೆ ಯಾಕೆ ಕೊಡಲಿಲ್ಲ ಟಿಕೆಟು? ವೀಣಾ ಕಾಶ್ಯಪ್ನವ್ರು ಕೊಡೋ ಬದಲು ಆಕೆ ಏನು
ಶಿವಾನಂದ ಪಾಟೀಲ್ ಮಗಳು ತಗೊಂಡಂಥ ಒಂದು ಡ್ರೈವ್ ಇದೆಯಲ್ಲ, ಅಲ್ಲಿ ಆ ಸಂಘಟನೆ ಮಾಡಿದಂಥದ್ದು, ಆ ಜಿಲ್ಲೆಯಲ್ಲಿ ನಿಂತು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗಿದಂಥ ರೀತಿ ಇದೆ. ಆಕೆಗೆ ಅದಕ್ಕೋಸ್ಕರ ಟಿಕೆಟ್ ಕೊಟ್ಟರಲ್ಲಿ ಸೋತಿರಬಹುದು, ಅದು ಬೇರೆ ವಿಚಾರ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಮತ್ತು ಯಾಕೆಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಸ್ಕೀಮುಗಳು ಯಾರಿಗೆ? ಎಲ್ಲ ಮಹಿಳೆಯರಿಗೆ ಇರ್ತಕ್ಕಂಥದ್ದು. ಇದನ್ನು ನಾಳೆ ಬೆಳಗ್ಗೆ ನೀವು ತೆಗೆದುಕೊಂಡು ಹೋಗಬೇಕಲ್ಲ, ಇನ್ನು ಮುಂದೆ ಚುನಾವಣೆಗಳಿವೆ, ಹಾಗಾಗಿ ಬೇಕಾದಷ್ಟು ಸವಾಲುಗಳಿವೆ. ಹಾಗಾದರೆ ನಿಮಗೆ ಒಂದು ಸಮರ್ಥವಾದಂಥ ಮಹಿಳಾ ಘಟಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೀಡರ್ಶಿಪ್ ಬೇಕಾಗುತ್ತೆ. ಅದಕ್ಕೆ ಆ ಲೀಡರ್ಶಿಪ್ ಇಲ್ಲದೆ ಇರೋರು ನೀವು ಕೂಡಿಸಿದ್ರೆ ಏನು ಪ್ರಯೋಜನ ಆಗ್ತಾರೆ? ಹಾಗಾಗಿ ಇದರಲ್ಲಿ ಒಂದಷ್ಟು ಜನ ಇದ್ದಾರೆ, ಹೆಸರುಗಳೇನೋ ನೀವು ಓದಿದ್ರಿ ಕೆಲವ್ರದೆಲ್ಲ. ಐಶ್ವರ್ಯ ಮಹದೇವು, ಸೌಮ್ಯ ರೆಡ್ಡಿ ಫಾರ್ ದ ಮ್ಯಾಟರ್. ಸೌಮ್ಯ ರೆಡ್ಡಿ ಯಾರು? ರಾಮಲಿಂಗಾರೆಡ್ಡಿ ಅವರು ಪುತ್ರಿ. ಅಷ್ಟೇ ಅಲ್ಲ, ಆಕೆ ಸಾಕಷ್ಟು ರಾಜಕೀಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಕಳೆದ 6-7 ವರ್ಷಗಳ ಒಂದು ಇದರಲ್ಲಿ ಅವರ ರಾಜಕೀಯ ಅನುಭವ ಮತ್ತು ರಾಜಕೀಯ ಒಂದು ಅವರು ಆ ತಂದೆಯವರ ಗರಡಿಯಲ್ಲಿ ಪಳಗಿ ಇವತ್ತು ಒಬ್ಬ ಸಮರ್ಥ ನಾಯಕಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌಮ್ಯ ರೆಡ್ಡಿ ಅಂಥವ್ರಿಗೆ ಈ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಒಲಿದರೂ ಆಶ್ಚರ್ಯ ಇಲ್ಲ. ಮತ್ತು ಸಮರ್ಥರು ಆ ರೀತಿಯಾದ ರೀತಿಯಲ್ಲಿ ಎಮರ್ಜ್ ಆಗಬೇಕಾಗುತ್ತೆ. ಹೀಗಾಗಿ ನಾವು ನೋಡಬೇಕು, ಇದು ಪ್ರಾಯಶಃ ಈ ಮಹಿಳಾ ಘಟಕದ ಅಧ್ಯಕ್ಷೆ ಒಂದು ಆಯ್ಕೆ ಮತ್ತು ಪದಾಧಿಕಾರಿಗಳನ್ನು ಯಾವಾಗ ಮಾಡ್ತಾರೆ ಏನು ಎತ್ತ, ಮತ್ತು KPCC ಅಧ್ಯಕ್ಷರ ಆಯ್ಕೆ ಸಮಯದಲ್ಲೇ ಇವ್ರನ್ನೂ ಮಾಡ್ತಾರಾ ಅಥವಾ ಇವರನ್ನೇ ಮೊದಲು ಮಾಡ್ತಾರಾ, ಇದೆಲ್ಲ ಈಗ ಹೈಕಮಾಂಡ್ ಕೈಯಲ್ಲಿ ಇದೆ ಅಂತ ಹೇಳಬೇಕಾಗುತ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಲಲಿತಾ ಸಹಸ್ರನಾಮದ ಹಿನ್ನೆಲೆ ಏನು? ಪ್ರತಿ ನಾಮದ ವಿಶೇಷ, ಅದರ ಪೌರಾಣಿಕ ಕಥೆಗಳು, ಲಲಿತಾ ಸಹಸ್ರನಾಮ ಪಠಣ ಹೇಗೆ, ಅದರ ವಿವರಗಳು ಮತ್ತು ವಿಧಾನಗಳೇನು, ಪಾರಾಯಣದಿಂದ ಯಾವ ಯಾವ ಶುಭ ಫಲಗಳು, ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರವಾಗುವುದು ಹೇಗೆ? ತಪ್ಪದೇ ವೀಕ್ಷಿಸಿ ಶ್ರೀ ಲಲಿತಾ ಸಹಸ್ರನಾಮ ಮಹಿಮೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 5:30 ನಿಮ್ಮ ಅಶ್ವವೇಗ ಚಾನಲ್ನಲ್ಲಿ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ, ಆಲ್ ದಿ ಬೆಸ್ಟ್. ಮರಗಳನ್ನ ಕಡಿಯೋದನ್ನ ನಿಲ್ಲಿಸಿ ಹೊಸ ಮರಗಳನ್ನ ನೆಟ್ಟಿ ನಮ್ಮ ಪರಿಸರನ ರಕ್ಷಿಸೋಣ, ತನ್ಮೂಲಕ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಣ. ಅಮೃತ ಹೊತ್ತ ಅನ್ನದಾತ, ನೇಗಿಲ ಹಿಡಿದ ಪ್ರಾಣದಾತ. ನಮ್ಮೆಲ್ರಿಗೂ ಗೊತ್ತು, ಮರ ಗಿಡಗಳೆಲ್ಲ ನಮ್ಮ ಪರಿಸರ ಉಳಿಸೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ನನ್ನ ಬೆಂಬಲ ಇದೆ, ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪಾದಯಾತ್ರೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋ ಪ್ಲಾನ್ ಮಾಡಿದ್ದಾರಾ? ಇಂಥದ್ದೊಂದು ಆರೋಪವನ್ನ ಮಾಡಿರುವುದು ಬೇರಾರೂ ಅಲ್ಲ, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡಿದಂತಹ ಯತ್ನಾಳ್ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದೇಶದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯ ಹಿಂದೆ ಹೊಂದಾಣಿಕೆ ರಾಜಕಾರಣ ಇದೆ. DKಶಿ ಉಪಕಾರವನ್ನ ತೀರಿಸೋಕೆ ವಿಜಯೇಂದ್ರ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಾವು ಕೇಂದ್ರದಿಂದ ಒಪ್ಪಿಗೆ ಪಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ. ಇನ್ನು ಬಿಜೆಪಿಯಲ್ಲಿ 2 ಬಣ ಇಲ್ಲ. ಕಾಂಗ್ರೆಸ್ ಭ್ರಷ್ಟಾಚಾರ ವಿರುದ್ಧ ಯಾವುದೇ ಒಳ ಒಪ್ಪಂದ ಇಲ್ಲದೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವರು ಇಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. DK ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. DK ಶಿವಕುಮಾರ್ ಅವರ
ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜೇಂದ್ರ ಪಾದಯಾತ್ರೆ. ಸರ್, ಈಗ ನೀವು ಹುಬ್ಳಿಯಿಂದ ಮಾಡ್ತಾ ಇದ್ದೀರಾ, ಅವರು ಬೆಂಗಳೂರಿಂದ ಮಾಡ್ತಾ ಇದ್ದಾರೆ? ಅವರು ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ಅನ್ನೋ ನಿರ್ಣಯ ಮಾಡ್ತೀವಿ. ಈಗ ಎಸ್, ಇನ್ನು ಮುಂದುವರೆದು ಮಾತನಾಡಿರ್ತಕ್ಕಂಥ ಯತ್ನಾಳ್ ಅವರು, ಕಾಂಗ್ರೆಸ್ ಪಕ್ಷ ಈಗಾಗಲೇ ದಿವಾಳಿಯಾಗಿದೆ, ಹೆಣ್ಣು ಮಕ್ಕಳಿಗೆ 2,000 ಹಣ ಕೂಡ ಬಿಡುಗಡೆಯಾಗಿಲ್ಲ, ಭಾಗ್ಯದ ಲಕ್ಷ್ಮಿ ಬೆಳಗಾವಿಯಲ್ಲೇ ಕುಳಿತಿದ್ದಾರೆ ಅಂತ ಅವರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಹೇಳುವ ಮೂಲಕ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಕೂಡ ತೆಗೆದುಕೊಂಡು ಅಕ್ಕ ದುಡ್ಡರೇ ಕೊಡವ ಇಲ್ಲ ಮನೆಗೆ ನಡಿವ ಅಂತ ಲೇವಡಿಯನ್ನ ಕೂಡ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಸರ್, ಒಂದು ಕಡೆ ಪಾದಯಾತ್ರೆ, ಇನ್ನೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಹಣ ಬರ್ತಾ ಇಲ್ಲ ಮಹಿಳೆಯರ ಖಾತೆಗೆ ಅನ್ನೋದು ಒಂದು ಇಲ್ಲಿ ವಾದ, ವಾಗ್ವಾದ, ಪ್ರತಿರೋಧ ಇದೆಲ್ಲ ನಡೀತಾ ಇರುವಂಥದ್ದು. ಸರ್, ಈ ಬಗ್ಗೆ ಹೇಳೋದಾದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳು ಯಾರ ಪರವಾಗಿ ಮಾತನಾಡ್ತಾ ಇದ್ದಾರೆ, ಯಾರ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಒಂದ್ಸರಿ. ಸ್ವಪಕ್ಷೀಯರ ವಿರುದ್ಧವೇ ಪಕ್ಷದಲ್ಲೇ ಇದ್ದು ಅವರು ಯಾರನ್ನ ಟೀಕೆ, ಒಂಥರ ರೆಬಲ್ ಸ್ಟಾರ್ ಇದು. ರೆಬೆಲ್ ಸ್ಟಾರ್. ಈ ರೆಬಲ್ ಸ್ಟಾರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಒಂದು ಸಾರಿ ಅವ್ರಿಗೆ ಆತಂಕ ಆಗುತ್ತೆ. ಅದಕ್ಕೋಸ್ಕರನೇ ಹೈಕಮಾಂಡ್ ಕೂಡ ಯತ್ನಾಳ್ ಅವರ ಹೇಳಿಕೆಗಳನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ. ಚುನಾವಣೆ ಸಮಯದಲ್ಲಿ ಇವರು ಯಾವ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಕೊಟ್ಟರು, ಏನಾದರೂ ಹಾಸ್ಯ ನಾಯಕರ ಪಾತ್ರ ಮಾಡ್ತಿದ್ದಾರಾ ಹೇಗೆ ರಾಜಕೀಯದಲ್ಲಿ ಅನ್ನೋ ಅಲ್ಲ, ಆದರೆ ಅವರು ಸತ್ಯವನ್ನೇ ಹೇಳ್ತಾರೆ. ಒಂದ್ಸಾರಿ ನೀವು ಹಾಸ್ಯವಾಗಿ ಹೇಳಿದ್ರು ಕೂಡ ಅದರಲ್ಲೆಲ್ಲ ಒಂದು ಸತ್ಯ ಅಡಗಿರುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅವರು ಹೇಳೋದನ್ನು ನಾವು ನಿರಾಕರಿಸೋಕ್ಕೂ ಆಗೋದಿಲ್ಲ, ಅವರು ಹೇಳೋದನ್ನು ನಾವು ಅದನ್ನು ಸಮ್ಮತಿಸೋಕ್ಕೂ ಆಗೋದಿಲ್ಲ, ಅಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ ಅನ್ನೋದು. ಬಟ್ ಒಂದು ಇವರಿಗೆ ಯಾವ ರೀತಿ ಗೊತ್ತಾಯ್ತೋ ಗೊತ್ತಿಲ್ಲ. ಈಗ ಏನು ಪಾದಯಾತ್ರೆ ಮಾಡುವ ಮೂಲಕ ವಿಜಯೇಂದ್ರ DKಶಿ ಅವರ ಋಣ ತೀರಿಸ್ತಾರೆ ಅನ್ನೋದು ಇದು ಹೇಗೆ ಅನ್ನೋದನ್ನು ನೋಡಿ. ಇಲ್ಲೇ ಇರೋದು ಒಳಸೂತ್ರ, ಇಲ್ಲೇ ರಾಜಕೀಯ ಇರತಕ್ಕಂಥ ಒಳ ಒಪ್ಪಂದಗಳಾಗಿದೆ, ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಈಗ ಈ ಮ್ಯಾಚ್ ಫಿಕ್ಸಿಂಗ್ಗಳ ಬಗ್ಗೆ ಜಾಸ್ತಿ ಇವತ್ತು ಚರ್ಚೆ ಆಗ್ತಾ ಇದೆ. ನಾವು ಮೊನ್ನೆವರೆಗೂ ಈ ಮ್ಯಾಚ್ ಫಿಕ್ಸಿಂಗ್ ಬರೀ ಈ ಕ್ರಿಕೆಟು ಅಥವಾ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ, 2020 ಮ್ಯಾಚು IPL ಅಲ್ಲಿ ನಡೆಯುತ್ತೆ ಅಂತ. ಆದರೆ ನೀವು ಗಮನಿಸಿ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಸೀಟುಗಳು ಕಳ್ಕೋಬೇಕಾಗಿದ್ರೆ ಅವರೇ ಹೇಳ್ತಾರೆ, ಇದು BJP ನಾಯಕರೇ ಹೇಳಿರ್ತಕ್ಕಂಥದ್ದು, ಕೆಲವು ಕಡೆ ಒಳ ಒಪ್ಪಂದ ಆಗಿದೆ, ದಟ್ ಮೀನ್ಸ್ ದಟ್ ಈಸ್ ನಥಿಂಗ್ ಬಟ್ ಮ್ಯಾಚ್ ಫಿಕ್ಸಿಂಗ್ ಅಂತ. ಹಾಗೆ ಈ ಪಾದಯಾತ್ರೆ ಹಿಂದೆ ಕೂಡ ಒಂದು ಮ್ಯಾಚ್ ಫಿಕ್ಸಿಂಗ್ ನಡೆದಿದೆಯಾ ಅನ್ನೋ ಒಂದು ಡೌಟು ಈಗ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಆ ಡೌಟು ಏನು ಅಂತ ಹೇಳಿದ್ರೆ, ಇದು ಯಾರಿಗೋಸ್ಕರ, ಯಾರ ಒಂದು ಅನುಕೂಲಕ್ಕೋಸ್ಕರ ಈ ಪಾದಯಾತ್ರೆ ನಡೀತಾ ಇದೆ ಅಂತ ಹೇಳಿದ್ರೆ, ಇದು BJP ಪಕ್ಷದ ಒಂದು ಇದಕ್ಕೂ ಅಲ್ಲ, BJPಯ ಒಂದು ಸಂಘಟನೆಗೂ ಅಲ್ಲ, ಅಥವಾ ಕುಮಾರಸ್ವಾಮಿಯವರ ಪರವಾಗೂ ಅಲ್ಲ. ಆದರೆ ಅಕಾರ್ಡಿಂಗ್ ಟು ಯತ್ನಾಳ್ ಈ ಪಾದಯಾತ್ರೆ ನಡೀತಾ ಇರೋದು DK ಶಿವಕುಮಾರ್ ಪರವಾಗಿ. ಇದರ ಲಾಜಿಕ್ ಇಲ್ವಾ? ಇದೆ. ಯಾಕೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಇರಬಹುದು, ಪಾರ್ಟಿನಲ್ಲೇ ಇದ್ದಾರೆ, ಅವರು ಉಪಮುಖ್ಯಮಂತ್ರಿ ಮತ್ತು ಇವರು ಮುಖ್ಯಮಂತ್ರಿ ಎಲ್ಲ ಸರಿ. ಆದರೆ DK ಶಿವಕುಮಾರ್ಗೆ ಒಂದು ಆಸೆ ಇದೆ. ಯಾವುದು ಆಸೆ? ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ಈ ರೀತಿಯಾದಂಥ ಒಂದು ಆರೋಪಗಳು ಬಂದಿದೆಯಲ್ಲ, ಅದಕ್ಕೆ ಹಿಟ್ ದ ಐರನ್ ವೈಲ್ ಇಟ್ ಈಸ್ ಹಾಟ್ ಅಂತ ಹೇಳೋದು. ಕಬ್ಬಿಣ ಕಾದಾಗಲೇ ಬಡಿಬೇಕಲ್ಲ, ಈಗ ಕಬ್ಬಿಣ ಕಾದಿದೆ, ಕಾಯ್ತಾ ಇದ್ರು, ಇದು ಕಾಣೋದಿಲ್ಲ, ಇದು ಇನ್ವಿಸಿಬಲ್, ಇದು ಬಹಳ ಬಹಳ ಅಗೋಚರವಾಗಿರುತ್ತೆ. ಈ ರೀತಿಯಾದಂಥ ರಣತಂತ್ರಗಳು, ಈ ರೀತಿಯಾದಂಥ ಒಂದು ವ್ಯೂಹಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಗೋಚರವಾಗಿರುತ್ತೆ. ಮತ್ತು ಯಾವ ರಾಜಕಾರಣಿ, ಯಾವ ನಾಯಕ ಯಾರ ಜಾಬ್ನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ, ಜನರಿಗೆ ಕಾಣೋದೇ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವರು ಹೇಳ್ತಾ ಇರ್ತಕ್ಕಂಥ ಒಂದೊಂದು ಸ್ಟೇಟ್ಮೆಂಟು ನೋಡಿದಾಗ ನಮ್ಗೆ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾ, ಹಾಗಾದರೆ ಪಾದಯಾತ್ರೆ ಯಾರ ಒಂದು ಇದಕ್ಕೋಸ್ಕರ ನಡೀತಾ ಇದೆ ಅಂತಕ್ಕಂಥದ್ದು ಬರುತ್ತೆ. ಒಂದು, ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದಿರನೆ ನೀವು ಹೇಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ? ಹಾಗಂತ DK ಶಿವಕುಮಾರ್ ಬಹಿರಂಗವಾಗಿ ಅವರ ವಿರುದ್ಧ ಒಂದು ಇದು ಮಾಡಲಿಕ್ಕೆ ಸಾಧ್ಯನಾ? ಅದನ್ನು ಹೈಕಮಾಂಡ್ ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ನಾನಾ ರೀತಿಯಾದಂಥ ಸೂತ್ರಗಳಿದೆ. ಎರಡನೇದು, ಇವತ್ತು BJP ನಾಯಕರಿಗೆ ಕೆಲವರಿಗೆ ಪಾದಯಾತ್ರೆ ಮಾಡೋದು ಇಷ್ಟ ಇಲ್ಲ. ಎಲ್ಲಿಂದ? ನಿಮಗೆ ಮೈಸೂರಿನಿಂದ ನೀವು ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರೆ ನಮಗೆ ದಕ್ಕಿದ್ದೇನು? ಇದು ಉತ್ತರ ಕರ್ನಾಟಕದ ಬಹುತೇಕ ಶಾಸಕರ ಒಂದು ಕೂಗು. ಅದಕ್ಕೋಸ್ಕರನೇ ಅವರು ಇವತ್ತು ಶ್ರೀರಾಮುಲು ಏನು ಮಾಡ್ತಾ ಇದ್ದಾರೆ, ವಾಲ್ಮೀಕಿ ಕೈಗೆ ತಗೊಂಡ್ರು. ಅವರು ಹೇಳಿದ್ರು ನಾವು ಕೂಡಲ ಸಂಗಮದಿಂದ ಬಳ್ಳಾರಿಗೆ ಬರ್ತೀವಿ ಅಂತ ಹೇಳಿದ್ರು. ಇವರು ರಮೇಶ್ ಜಾರಕಿಹೊಳಿ ಅದಕ್ಕೆ ಇದು ಕೊಟ್ಟರು, ಸಾಥ್ ಕೊಟ್ಟರು, ನಾವು ಮಾಡ್ತೀವಿ ಅಂತ. ಅವರಿಗೆ ಒಟ್ಟಿನಲ್ಲಿ BJPನಲ್ಲಿ ಈ ರೀತಿಯಾದಂಥ ಒಂದು ವಾಯ್ಸಸ್ ಇದೆಯಲ್ಲ, ಇದು ಒಂದು ರೀತಿಯಾದಂಥ ಒಂದು ಎಲ್ಲೋ ಒಂದು ಕಡೆ ಎಲ್ಲವೂ ನೆಟ್ಟಗಿಲ್ವೇನೋ ಅಂತಕ್ಕಂಥದ್ದು ತೋರಿಸುತ್ತೆ. ಮತ್ತೆ ಯತ್ನಾಳ್ ಹೇಳ್ತಾರೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ,
ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ಯತ್ನಾಳ್ ಕೊಡುವಂಥ ಸ್ಟೇಟ್ಮೆಂಟ್ಸು ಒಂದು ಸಣ್ಣದಾಗಿ ಇರ್ತಕ್ಕಂಥ ಒಂದು ಕಿಡಿ ಒಂದು ಜ್ವಾಲೆಗಳಾಗಿ ಹರಡಿಕೊಂಡು ನಾಳೆ ಬೆಳಗ್ಗೆ ಅದು ಊರೆಲ್ಲ ಹರಡೋ ರೀತಿಯಲ್ಲಿ ಬೆಂಕಿ ಅವ್ರದ್ದು ಆಗುತ್ತೆ. ಇನ್ನೊಂದು ಇದೆ ಸರ್, ಅಂದ್ರೆ ಇಬ್ರು ಕೂಡ ಒಕ್ಕಲಿಗ ನಾಯಕರೇ. ಸೊ ಹಾಗಾಗಿ ಸಮುದಾಯದ ವತಿಯಿಂದ ಅವರು ಒಳಗೆ ಮಸಲತ್ ಮಾಡಿರ್ಬೋದು ಅಥವಾ ಹೊಂದಾಣಿಕೆ ರಾಜಕೀಯ ಮಾಡಿರ್ಬೋದು. ಯಾರು ಒಕ್ಕಲಿಗರು? ಇಬ್ರು ಒಕ್ಕಲಿಗರ ನಾಯಕರು. ಈಗ ವಿಜಯೇಂದ್ರ ಆಗಿರ್ಬೋದು, ವಿಜಯೇಂದ್ರ ಒಕ್ಕಲಿಗರ ನಾಯಕರಲ್ಲ, ಅವರು ವೀರಶೈವ ನಾಯಕರು. ವೀರಶೈವ ಇವರು ಒಕ್ಕಲಿಗರ ನಾಯಕರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ಒಕ್ಕಲಿಗರ ನಾಡಲ್ಲಿ ಅದೇ ಇದು ಒಕ್ಕಲಿಗರ ನಾಡು. ಈಗ ಎರಡು ಸಮುದಾಯಗಳು ಒಂದೇ ಇದಕ್ಕೆ ಇದಾಗತ್ತಲ್ಲ ಸರ್. ಯಾವುದಕ್ಕೆ ಅಂದ್ರೆ ಲೈಕ್ ಈಗ ಲಿಂಗಾಯತ ಇದಕ್ಕೆ ಬರುತ್ತೆ ಅನ್ನೋದು ಒಂದು. ಇಲ್ಲ, ಅದು ಸೂತ್ರಗಳು ಏನೇ ಇರಲಿ, ಅದಕ್ಕೆ ಕಾಸ್ಟ್ ಇದಕ್ಕಿಂತ ಮುಖ್ಯವಾಗಿ ಈಗ ಲಿಂಗಾಯತರ ಬೆಲ್ಟ್ ಅಂದ್ರೆ ಇದು ಒಕ್ಕಲಿಗರ ನಾಡು ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ. ಈ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತ ಒಂದು ಪ್ರದೇಶದಲ್ಲಿ ವಿಜಯೇಂದ್ರ ಮತ್ತೆ ಬಿಜೆಪಿ ಆವತ್ತಿನಿಂದಲೂ ಕೂಡ ಮೇಲ್ಗೈ ಸಾಧಿಸಲಿಕ್ಕೆ ಹೊರಟಿದೆ. ಆದ್ರೆ ಅದನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲೇ ಅವರು ಜನತಾದಳದ ಜೊತೆ ಕೈ ಜೋಡಿಸಿದ್ದು. ಹಾಗಾಗಿ ಏನು ಅವ್ರಿಗೆ ಅನುಕೂಲ ಆಯಿತು. ಈಗ ಮಂಡ್ಯ ಇರಬಹುದು, ಹಾಗೇನೆ ಬೆಂಗಳೂರು ಇದು ಗ್ರಾಮಾಂತರ ಇರ್ಬೋದು, ಕನಕಪುರ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ಇಲ್ಲೆಲ್ಲ ಬಂದಿದ್ದಾರಲ್ಲ ಯಾರು JDS ಅಂತ ಹೇಳಿದ್ರೆ ಬಿಜೆಪಿ ಗೆದ್ದಿದೆಯಲ್ಲ. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಹಳೆ ಮೈಸೂರಿನಲ್ಲಿ ಏನಾದರೂ ಸರಿ ನಾವು ಇದು ಮಾಡ್ಕೋಬೇಕು, ಏನು ಬಿಜೆಪಿ ಸ್ಟ್ರಾಂಗ್ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಇದು ಒಂದು ಅವಕಾಶ, ಯಾವುದು ಸುವರ್ಣ ಅವಕಾಶ, ಯಾವುದಕ್ಕೆ? ಮುಖ್ಯಮಂತ್ರಿ ಸ್ಥಾನಕ್ಕೆ. ಮತ್ತೆ ಇವರಿಗೆ 136 ಸೀಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಒಂದು ಸಾರಿ ಅದು ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಒಬ್ಬ ರಾಜಕೀಯ ಅವ್ರು ಹೇಳ್ತಾರೆ ಎಷ್ಟೋ ಸಾರಿ, ನಾವೇನ್ರಿ ಸನ್ಯಾಸಿಗಳೇನೋ ಅಲ್ಲ, ನಾವೇನು ಸನ್ಯಾಸಿ ತೊಟ್ಕೊಂಡಿದ್ದೀವೇನ್ರಿ, ನಾವೇನು ಏನು ಕಮಂಡ್ಲ ಏನೇನು ಇದು ದಂಡ ಕಮಂಡ್ಲ ತಗೊಂಡು ನಾವೇನು ಇದಕ್ಕೆ ಹೋಗೋದಿಲ್ಲ. ನಾವು ರಾಜಕೀಯದಲ್ಲಿ ಇಂಥ ಆಕಾಂಕ್ಷೆಗಳನ್ನು ಹೊಂದಿದ್ದೇವೆ ಅಂತ ಅವರು ಓಪನ್ ಆಗೇ ಹೇಳಿದ್ದಾರೆ. ಅದರಲ್ಲೇನು ಇಟ್ ಈಸ್ ಅನ್ಡಿಸ್ಪ್ಯೂಟೆಡ್ ಸ್ಟೇಟ್ಮೆಂಟ್. ಹಾಗಾಗಿ ಅವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರಬಹುದು, ಅದಕ್ಕೆ ಸಂದರ್ಭ ಸನ್ನಿವೇಶಗಳು ಈಗ ಒದಗಿ ಬಂದಿರಬಹುದು. ಹೀಗಾಗಿ ಈ ಅವಕಾಶ ಮತ್ತು ಇದನ್ನೆಲ್ಲ ರಾಜಕೀಯದಲ್ಲಿ ಆ ಕೇರ್ಫುಲ್ ಸ್ಟಡಿ ಅಂತಕ್ಕಂಥದ್ದು ಏನಿರುತ್ತೆ ಅದು ಎಲ್ಲಿಗೆ ತಗೊಂಡು ಹೋಗುತ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಈ ಪಾದಯಾತ್ರೆ ಆದಮೇಲೆ ಇದರ ರಾಜಕೀಯ ಲಾಭ ಯಾರಿಗೆ, ಅದು ಆವತ್ತು ಮಾಡಬೇಕಾಗಿರ್ತಕ್ಕಂಥ ಚರ್ಚೆ ಮತ್ತು ವಿಶ್ಲೇಷಣೆ ಆಗುತ್ತೆ. ರಾಜ್ಯದ ಮದ್ಯಪ್ರಿಯರಿಗೆ ಇದು ಶಾಕಿಂಗ್ ವಿಚಾರ. ಅದು ಏನಂದ್ರೆ ಬಿಯರ್ ಬೆಲೆಯಲ್ಲಿ ಮತ್ತೊಮ್ಮೆ ಏರಿಕೆಯಾಗಿದೆ. ಇನ್ನು ಕಳೆದ 17 ತಿಂಗಳಲ್ಲಿ ಇದು 5ನೇ ಸಲ ಬಿಯರ್ ಬೆಲೆಯಲ್ಲಿ ಏರಿಕೆಯಾಗಿರುವಂಥದ್ದು. ಈ ಬೆಲೆ ಏರಿಕೆಯಿಂದ ದರ ಕೇಳಿಗೆ ಮದ್ಯಪ್ರಿಯರು ಕಿಕ್ ಇಳಿಯುವಂತಾಗಿದೆ. ಪ್ರಸ್ತುತ ಒಂದು ಬಿಯರ್ ಬಾಟಲಿಗೆ 10 ರಿಂದ 20 ರೂಪಾಯಿ ಏರಿಕೆ ಮಾಡಲಾಗಿದೆ. ಒಂದು ತಿಂಗಳ ಹಿಂದೆಯಷ್ಟೇ ಕಂಪನಿಗಳು ಬಿಯರ್ ದರವನ್ನ ಏರಿಕೆ ಮಾಡಿದ್ವು. ಇದೀಗ ಮತ್ತೆ ಕಚ್ಚಾ ವಸ್ತುಗಳ ದರ ಏರಿಕೆಯ ನೆಪವನ್ನ ಒಡ್ಡಿ ದರವನ್ನ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು ಬಿಯರ್ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದ್ದು, ಈ ತರ ದುಬಾರಿ ಹಾಟ್ ಮದ್ಯಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂತಹ ಮದ್ಯಪ್ರಿಯರು ಬಿಯರ್ಗೆ ತೃಪ್ತಿ ಪಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು. ಆದ್ರೆ ಈಗ ನೋಡಿದ್ರೆ ಅದರ ಬೆಲೆಯೂ ಕೂಡ ಗಗನಕ್ಕೆ ಏರ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಯರ್ ದರ ಸುಮಾರು 60 ರೂಪಾಯಿಯಷ್ಟು ಏರಿಕೆಯಾಗಿರುವಂಥದ್ದು. ಸರ್, ಮತ್ತೆ ಮದ್ಯ ಬೆಲೆ ಏರಿಕೆಯಾಗಿರುವಂಥದ್ದು ಈ ಬಗ್ಗೆ ಹೇಳೋದಾದ್ರೆ ಸರ್? ಬೇರೆ ದಾರಿ ಇಲ್ಲ ಅವರಿಗೆ. ಯಾಕೆಂತ ಹೇಳಿದ್ರೆ ಯಾರು ಈ ಬಿಯರ್ ಪ್ರಿಯರ್ ಇರ್ತಾರೆ ಅಥವಾ ಅವರ ಮೇಲೆ ಏರಿಸಲೇಬೇಕು. ಯಾವುದು ಈಗ ಅನಿವಾರ್ಯ. ಈಗ ನೀವು ಬೆಲೆ ಏರಿಕೆ ಮಾಡಿದ್ರು ಕೂಡ ಕುಡಿಯೋರು ಕಡಿಮೆ ಮಾಡ್ತಾರಾ? ಖಂಡಿತ ಇಲ್ಲ. ಅವನು ಕುಡಿತಾನೆ. ಅವನು 20 ರೂಪಾಯಿ ಎಲ್ಲ 30 ರೂಪಾಯಿ ಜಾಸ್ತಿ ಮಾಡಿದ್ರು ಕುಡಿತಾನೆ, ಸಾಲ ಮಾಡಿ ಆದ್ರೂ ಕುಡಿತಾನೆ. ಸೊ ಇದು ನಾವು ನೋಡ್ತಕ್ಕಂಥ ಟ್ರೆಂಡು. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ರೆವಿನ್ಯೂ ಜನರೇಟ್ ಆಗಬೇಕಲ್ಲ. ಅವರು ನೋಡಿಕೊಂಡ್ರು ಯಾವುದ್ರ ಮೇಲೆ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ಬೋದು. ಈಗ ಎಷ್ಟು ಮಾಡಿದ್ದಾರೆ 10 ರಿಂದ 20 ರೂಪಾಯಿ ನೀವು ಏನು ಜಸ್ಟ್ ಒಂದು 17 ತಿಂಗಳು ಒಂದು ಸ್ಪ್ಯಾನಲ್ಲೇ ಒಂದು ಇದು ಮಾಡಿದ್ದಾರೆ ಅಂತ ನಮ್ಮ ಇದು ಏನು ಮಾಹಿತಿ ಪ್ರಕಾರ ಇರತಕ್ಕಂಥ ಇದು. ಹಾಗೇನೆ ನಾಳೆ ಬೆಳಗ್ಗೆ ಬಿಯರ್ಗೆ ಜೊತೆಗೆ ಇನ್ನೂ ಒಂದಷ್ಟು ಇದ್ರ ಮೇಲೂ ಕೂಡ ಜಾಸ್ತಿ ಮಾಡಬಹುದು ಅಂತ. ಒಟ್ಟಾರೆ ಏನು ಅಂತ ಹೇಳಿದ್ರೆ ಇದು ಸ್ಪಷ್ಟ. ಈ ರೀತಿಯಾಗಿ ನೀವು ತೆರಿಗೆ ಜಾಸ್ತಿ ಮಾಡ್ತಾ ಏನೋ ಬೊಕ್ಕಸನ್ನು ತುಂಬಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ.
ಈಗ ಹಾಲಿನ ದರ ಜಾಸ್ತಿ ಮಾಡಲಿಲ್ವಾ, ಒಂದು 50 ml ಜಾಸ್ತಿ ಮಾಡಿ ಅವರೇನು ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು. ಹಾಗೆಯೇ ಇನ್ನೂ ಬೇರೆ ಬೇರೆ ದರಗಳು ಜಾಸ್ತಿ ಆಯ್ತಲ್ಲ. ಮೊನ್ನೆ ಈಗ ಏನೋ ನೀರಿನ ದರ ಜಾಸ್ತಿ ಮಾಡಬೇಕು ಅಂತ ಅವರೊಂದು ಪ್ಲ್ಯಾನ್ ಮಾಡಿದ್ದಾರಲ್ಲ ಬೆಂಗಳೂರಿನಲ್ಲಿ ಜಲಮಂಡಳಿದು. ಪ್ರಾಯಶಃ ನಿಮಗೆ ಇನ್ನೊಂದು ವಾರದಲ್ಲೋ ಈಗೇನು ಆಗಸ್ಟ್ 1ನೇ ತಾರೀಕು ಬಂದರೆ ಅದು ಒಂದು ನೀರಿನ ಬೆಂಗಳೂರಿಗೆ ಶಾಕ್ ಅಂತ ಅದು ಒಂದು ಶಾಕ್ ಆಗುತ್ತೆ ಸದ್ಯದಲ್ಲೇ. ಈ ರೀತಿ ಶಾಕುಗಳು ಬಹಳ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಪಾಪ ಈಗ ಬಹಳ ಕಷ್ಟ ಆಗೋದು, ಸರ್ಕಾರಕ್ಕೆ ಶಾಪ ಹಾಕೋದು ಆ ಕುಡುಕರೆ. ಸರ್ 10-20 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಸರ್, ಒಂದು 50 ml ಆದ್ರೂ ಜಾಸ್ತಿ ಆಗುತ್ತೆ. ಅದು ಯಾರು ಹೇಳಬೇಕು? ಸಿದ್ದರಾಮಯ್ಯನವರು ಹೇಳಬೇಕು. ಆಯ್ತು, ನಾವು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡ್ತೀವಪ್ಪ, ಒಂದು ಇನ್ನೂ 20 ml ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ಅವರು ನಮ್ಗಿನ್ನೂ 30 ml ಅಂತ ಜಾಸ್ತಿ ಕೇಳ್ತಾರೋ 60 ml ಜಾಸ್ತಿ ಮಾಡಬೇಕು ಅಂತ ಕೇಳ್ತಾರೋ ಗೊತ್ತಿಲ್ಲ. ಇದೆಲ್ಲ ಏನು ಅಂತ ಹೇಳಿದ್ರೆ ಇವೆಲ್ಲ ಹಿಡನ್ನು ತೆರಿಗೆ ಸಂಗ್ರಹ ಮಾಡಬೇಕಾಗಿದ್ರೆ ಸರ್ಕಾರಕ್ಕಿರ್ತಕ್ಕಂಥ ಮಾರ್ಗಗಳು ಇಂಥವೆಲ್ಲ ಜಾಸ್ತಿ ಮಾಡಿದಾಗ ಯಾರೂ ಕೇಳೋದಿಲ್ಲ. ಏನು ಬೀದಿಗೆ ಬಂದು ಇದು ಬಿಯರ್ ಪ್ರಿಯರು ಬಿಯರ್ ಸೇವಕರ ಸಂಘ ಅಂತ ಹೇಳಿಬಿಟ್ಟು ಅವರು ಬಂದು ಬೀದಿಗೆ ಬಂದು ಏನಾದರೂ ಗಲಾಟೆ ಮಾಡೋ ಚಾನ್ಸಸ್ ಇದೆಯಾ? ಮಾಡೋಕ್ಕಾಗಲ್ಲ. ಏನು ಹೆಚ್ಚು ಕಡಿಮೆ ಏನಾದರೂ ಆದರೆ ಅವನಲ್ಲಿ ಒಂದೊಂದು ಗ್ಲಾಸ್ ಹೊಡೆದಾಕ್ಬೋದು ಅಷ್ಟೇ. ಅಲ್ಲಿ ಏನು ಎದುರುಗಡೆ ಇರ್ತಕ್ಕಂಥದ್ದು ಅವನು ಕುಡ್ತಿದ್ದ ಇದರಲ್ಲಿದ್ದು ಅದು ಮಾಡೋದಿಲ್ಲ ಪಾಪ, ಅವ್ನು ನಿಯತ್ತಾಗಿರ್ತಾನೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ಅವನು ಕುಡಿದು ಅವನ ಪಾಡ್ಗೆ ಹೋಗ್ತಾನೆ, ಶಾಪ ಹಾಕ್ಕೊಂಡು ಹೋಗ್ತಾನೆ ಅಷ್ಟೇ. ಎಸ್ ವೀಕ್ಷಕರೇ, ಇನ್ನಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸಮಾಜಕ್ಕೆ ಯುವ ಮನಸ್ಸುಗಳ ಕೊಡುಗೆ ಏನು? ಯುವ ತನು ಮನ ಭಾವನೆಗಳ ಮಹಾಸಂಗಮ. ಯುವ ಸಮೂಹಕ್ಕೆ ನಮ್ಮ ಸ್ಫೂರ್ತಿದಾಯಕ ವೇದಿಕೆ. ಲಲಿತಾ ಸಹಸ್ರನಾಮದ ಹಿನ್ನೆಲೆ ಏನು? ಪ್ರತಿ ನಾಮದ ವಿಶೇಷ, ಅದರ ಪೌರಾಣಿಕ ಕಥೆಗಳು, ಲಲಿತಾ ಸಹಸ್ರನಾಮ ಪಠಣ ಹೇಗೆ, ಅದರ ವಿವರಗಳು ಮತ್ತು ವಿಧಾನಗಳೇನು, ಪಾರಾಯಣದಿಂದ ಯಾವ ಯಾವ ಶುಭ ಫಲಗಳು, ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರವಾಗುವುದು ಹೇಗೆ? ತಪ್ಪದೇ ವೀಕ್ಷಿಸಿ ಶ್ರೀ ಲಲಿತಾ ಸಹಸ್ರನಾಮ ಮಹಿಮೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 5:30 ನಿಮ್ಮ ಅಶ್ವಬೇಗ ಚಾನಲ್ನಲ್ಲಿ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ, ಆಲ್ ದಿ ಬೆಸ್ಟ್. ಮರಗಳನ್ನ ಕಡಿಯೋದನ್ನ ನಿಲ್ಲಿಸಿ ಹೊಸ ಮರಗಳನ್ನ ನೆಟ್ಟಿ ನಮ್ಮ ಪರಿಸರನ ರಕ್ಷಿಸೋಣ, ತನ್ಮೂಲಕ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಣ. ಅಮೃತ ಹೊತ್ತ ಅನ್ನದಾತ, ನೇಗಿಲ ಹಿಡಿದ ಪ್ರಾಣದಾತ. ವೆಲ್ಕಮ್ ಬ್ಯಾಕ್. 2024 ಮತ್ತು 25ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತಾಗಿ ಇವತ್ತು ಲೋಕಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿದರು. ಈ ವೇಳೆ ಅವರು ಬಜೆಟ್ ಅನುದಾನ ಹಂಚಿಕೆ ವಿಚಾರವಾಗಿ ವಿರೋಧ ಪಕ್ಷಗಳು ಜನರನ್ನ ದಾರಿ ತಪ್ಪಿಸೋ ಕೆಲಸದಲ್ಲಿ ನಿರತವಾಗಿವೆ ಅಂತ ಆಪಾದನೆ ಮಾಡಿದ್ದಾರೆ. ರಾಜ್ಯಗಳ ಹೆಸರನ್ನ ಬಜೆಟ್ನಲ್ಲಿ ಹೇಳದೆ ಹೋದ್ರೆ ಆ ರಾಜ್ಯಗಳಿಗೆ ಅನುದಾನವೇ ಸಿಕ್ಕಿಲ್ಲ ಎಂಬಂತೆ ಬಿಂಬಿಸಲಾಗ್ತಾ ಇದೆ. ಇದು ತರವಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹರಿಹಾಯ್ದಿರುವಂಥದ್ದು. ಹಾಗೆ ಕೇಂದ್ರ ಯಾವುದೇ ರಾಜ್ಯಕ್ಕೂ ಕೂಡ ಅನುದಾನವನ್ನ ನೀಡಲು ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿಲ್ಲ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಮಂಡನೆ ಮಾಡಲಾಗುತ್ತಿದ್ದಂತಹ ಬಜೆಟ್ಗಳಲ್ಲಿ ಎಲ್ಲಾ ರಾಜ್ಯಗಳ ಹೆಸರನ್ನ ಕೂಡ ಹೇಳ್ತಾ ಇದ್ರಾ ಅಂತ ನಿರ್ಮಲಾ ಸೀತಾರಾಮನ್ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇದೇ ವೇಳೆ ಸದ್ದು ಮಾಡ್ತಾ ಇರುವಂತಹ ಮೂಡ ಹಗರಣದ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇವತ್ತು ಬಜೆಟ್ ಮೇಲಿನ ಚರ್ಚೆ ರಿಪ್ಲೈ ಕೊಟ್ಟಿರೋದು. ಅಫ್ಕೋರ್ಸ್ ಯಾವುದೇ ಒಂದು ಸಂಪ್ರದಾಯ ಏನು ಅಂತ ಹೇಳಿದ್ರೆ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್, ಇದರಲ್ಲಿ ಸಂಸದೀಯ ನಡಾವಳಿಗಳ ಪ್ರಕಾರ ಒಂದು ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ ಮೇಲೆ ಚರ್ಚೆ ಆಗುತ್ತೆ. ಇದುವರೆಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಎರಡು ಕಡೆಯಿಂದನೂ ಚರ್ಚೆ ಆಗುತ್ತೆ. ಚರ್ಚೆಯಾದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಖಾತೆ ಸಚಿವರು ಅಂದರೆ ಅರ್ಥಾತ್ ಆರ್ಥಿಕ ಸಚಿವರು, ವಿತ್ತ ಸಚಿವರು ಉತ್ತರ ಹೇಳಬೇಕಾಗತ್ತೆ. ಆ ಉತ್ತರವನ್ನೇ ಇವತ್ತು ಅವರು ಲೋಕಸಭೆಯಲ್ಲಿ ಹೇಳಿದ್ದು. ಈ ಉತ್ತರ ಕೊಡ್ತಕ್ಕಂಥ ಸಮಯದಲ್ಲಿ ಅವರು ಬಹಳ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಆರೋಪ ಇತ್ತು.
ನೀವು ದೇಶಕ್ಕೆ ನಿಮಗೆ ಕಂಡಿದ್ದು ಬರೀ ಆಂಧ್ರ ಪ್ರದೇಶ ಮತ್ತು ಬಿಹಾರ ಮಾತ್ರನಾ? ಬೇರೆ ರಾಜ್ಯಗಳು ನಿಮಗೆ ಕಾಣಲಿಲ್ವಾ ಅಂತಕ್ಕಂಥ ಒಂದು ಇದನ್ನು ಪ್ರಧಾನವಾಗಿ ರಾಹುಲ್ ಗಾಂಧಿನೇ ಕೇಳಿದ್ರು. ಅದೇ ಸಮಯದಲ್ಲಿ ಅವರು ಬೇಕಾದಷ್ಟು ಉಪಮಾನಗಳು ಉಪಮೇಯಗಳು ಎಲ್ಲ ಬಳಸಿದ್ರು. ಹಾಗೆಯೇ ಬೇರೆ ಪಕ್ಷದವರು TMC DMK ಇವರೆಲ್ಲರೂ ಕೇಳಿದ್ರು. ಅದಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ಚೆನ್ನಾಗಿದೆ. ನೀವು ಅಧಿಕಾರದಲ್ಲಿದ್ದಾಗ ಅಂದರೆ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ನೀವು ಎಷ್ಟು ಸ್ಟೇಟ್ಗಳಿಗೆ ನೀವು ಬಿಟ್ರಿ? 16 ರಾಜ್ಯಗಳು ಬಿಟ್ಟಿದ್ರಲ್ಲ 2004ರಲ್ಲಿ. 18 ರಾಜ್ಯಗಳ ಹೆಸರು ಹೇಳಿಲ್ವಲ್ಲ. ಆವತ್ತು ಯಾಕೆ ನೀವು ಈ ಪ್ರಶ್ನೆ ನಿಮ್ಮನ್ನು ಇದು ಅಂದರೆ ಅದನ್ನು ಯಾಕೆ ನೀವು ಮರೆತರಿ ಅಂತಕ್ಕಂಥದ್ದನ್ನು ಅವರು ಒಂದು ರೀತಿಯಲ್ಲಿ ಟಾಂಟ್ ಮಾಡಿದ್ದಾರೆ, ತಿರುಗೇಟು ಹಾಕಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾನು ಅವರನ್ನು ಮನಮೋಹನ್ ಸಿಂಗ್ ಅಲ್ಲ, ನನ್ನನ್ನು ಯಾರು ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಇವರು ತೃಣಮೂಲ್ ಕಾಂಗ್ರೆಸ್ ಸಂಸದರು ಏನು ನಿರ್ಮಲಾ ಸೀತಾರಾಮನ್ನು ಬರೀ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಬಂದವರಲ್ಲ, ನಿರ್ಮಲಾ ಸೀತಾರಾಮನ್ನು ಪ್ರೊಫೆಸರ್ ಅಲ್ಲ, ನಿರ್ಮಲಾ ಸೀತಾರಾಮನು ಮನಮೋಹನ್ ಸಿಂಗ್ ಥರ ಅವರು ಆರ್ಥಿಕ ತಜ್ಞರಲ್ಲ ಅಂತ ಹೋಲಿಕೆ ಮಾಡಿದ್ರು. ಆಕೆ ಅದಕ್ಕೆ ಹೇಳಿದ್ದಾಳೆ, ನಾನು ಮನಮೋಹನ್ ಸಿಂಗ್ ಅಲ್ಲ ನಿಜ, ಹಾಗೇನೆ ನನಗೆ ಈ ರೀತಿಯಾದಂಥ ಸರ್ಟಿಫಿಕೇಟ್ಗಳು ಬೇಕಾಗಿಲ್ಲ. ಚಿದಂಬರಮ್ಮನ್ನು ನೀವೇನು ಹೇಳ್ತಾ ಇದ್ದೀರಿ, P ಚಿದಂಬರಂ ಕೂಡ ನಮ್ಮ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನವರೇ. ಅಂದರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಯೂನಿವರ್ಸಿಟಿಯಿಂದ ಬಂದವರಿಗೆ ನಿಮಗೆ ಏನ್ರಿ ಒಂದು ಆರ್ಥಿಕದ ಒಂದು ಪರಿಣಿತಿ ಇದೆ, ನಿಮಗೇನು ಗೊತ್ತು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ರಿಂದ ಆಕೆ ತುಂಬ ಚೆನ್ನಾಗಿ ಅದಕ್ಕೆ ರಿಪ್ಲೈ ಮಾಡಿದ್ದಾಳೆ. ಇದರಲ್ಲಿ ಏನು ನಮ್ಮ ಆರ್ಥಿಕ ಸಚಿವರು ರಿಪ್ಲೈ ಮಾಡಿದ್ದಾರೆ, ನಾನು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಸರಿ, ಹಾಗಾದರೆ ನಿಮ್ಮ ವೆಸ್ಟ್ ಬೆಂಗಾಲ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಅವರು GSTನಲ್ಲಿ ಪಾಲ್ಗೊಂಡಿದ್ರಲ್ಲ, ಅವರು ತುಂಬ ಮೇಧಾವಿಗಳಾಗಿ ನಮ್ಮ ಸಲಹೆ ಕೊಟ್ಟಿದ್ದಾರೆ, ಅವರು ಕಲ್ಕತ್ತಾ ಯೂನಿವರ್ಸಿಟಿನವರು. ಹಾಗೇನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರಲ್ಲ ಮಮತಾ ಬ್ಯಾನರ್ಜಿ, ಅವರು ಕಲ್ಕತ್ತಾ ಯೂನಿವರ್ಸಿಟಿನವರು. ಹಾಗಾದ್ರೆ ಅವರು ಬುದ್ಧಿವಂತರಾದ್ರೆ ನಾನು ಯಾಕೆ ಬುದ್ಧಿವಂತ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವರು ಚಾಲೆಂಜ್ ಮಾಡಿದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕುರಿತಂತೆ ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. 7 crore from the SC/ST sub-plan, and the total Karnataka government has spent 2,228 crore, including 1,587 crore from the SC/ST sub-plan and 641 crore from the tribal sub-plan specifically. God knows where this is going. Because this has been questioned in Karnataka itself by the leader of the opposition and the media. I want to ask माननीय फॉर्मर चीफ मिनिस्टर चरणजीत चन्नी जी, आपके लीडर से बात करिए, कर्नाटका में जाकर के SC का हालात के ऊपर प्रश्न पूछिए. इधर पूछने का आवश्यकता नहीं है, उधर कांग्रेस गवर्नमेंट में हो रही है इतनी सारी घपला. फिर कर्नाटका से एक और विषय सर, जरूर मैं मानती हूं कांग्रेस में SC के विषय में बात करने वाले हर नेता कर्नाटका आज ही जाए, पूछने की क्या हो रही है. SC के पैसा को निकाल करके प्राइवेट अकाउंट में डाला जा रहा है, किसी को मालूम नहीं हो रही है. SC के ऊपर इधर लेक्चर हो रही है. द टोटल ಅವರು ಹೇಳ್ತಾ ಇರೋದು ವಾಲ್ಮೀಕಿ ಹಗರಣದ್ದೇ, ಬೇರೆ ಏನೂ ಅಲ್ಲ. ನಾವು SC/STಗೆ ಎಷ್ಟು ಕೊಟ್ಟಿದ್ದೀವಿ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಕರ್ನಾಟಕದಲ್ಲಿ SC/ST ಅವರ ಹೆಸರಿನಲ್ಲಿ ಎಷ್ಟು ದುಡ್ಡು ಈ ರೀತಿಯಾದಂಥ ಒಂದು ಪೋಲ್ ಆಗಿದೆ ಅಂತಕ್ಕಂಥದ್ದನ್ನು ಅವರನ್ನು ಚಾಲೆಂಜ್ ಮಾಡ್ತಾರೆ ಅಲ್ಲಿ. ಹಾಗೆಯೇ ರಾಹುಲ್ ಗಾಂಧಿ ಇನ್ನೂ ಒಂದು ಮಾತು ಹೇಳ್ತಾರೆ, ಹಲ್ವಾ ಮಾಡೋ ಪರಿಸ್ಥಿತಿಯಲ್ಲಿ ಹಲ್ವಾ ಮಾಡಬೇಕಾಗಿದ್ರೆ ಅದರಲ್ಲಿ ಬೇರೆ ಪರಿಶಿಷ್ಟ ಇವರು ಎಷ್ಟು ಜನ ಇದ್ದರು ಅಂತ ಕೇಳಿದ್ದಕ್ಕೆ ಕೂಡ ಅದಕ್ಕೆ ಅವರು ಕೂಡ ಉತ್ತರ ಹೇಳಿದ್ದಾರೆ. ನೀವು ಈ ರೀತಿ ಹಲ್ವಾ ಮಾಡೋ ವಿಚಾರದಲ್ಲಿ ಕೇಳುವಾಗ ಹಿಂದೆ ಏನೋ ಬೇರೆ ಈ SC/STಗಳಿಗೆ ನೀವು ಯಾವ ರೀತಿಯಾದಂಥ ಒಂದು ನ್ಯಾಯ ಮಾಡಿದ್ದೀರಾ ಅಂತ ಹೇಳಿದಾಗ ಈ ರೀತಿಯಾದಂಥ ಪ್ರಸಂಗಗಳು ಬರುತ್ತೆ. ಇದು ರಾಜಕೀಯವಾಗಿ ಒಂದೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಪ್ಲೈ ಕೊಡುವಾಗ ಒಂದಷ್ಟು ಡೈವರ್ಷನ್ಸ್ ಆಗುತ್ತೆ, ಆಗೋದಿಲ್ಲ ಅನ್ನೋದಲ್ಲ. ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರ ಒಂದು ತಮ್ಮ ಬಜೆಟನ್ನು ಏನು ಸಮರ್ಥಿಸಿಕೊಂಡಿದ್ದಾರೆ, ನಮ್ಮ GDP ಗ್ರೋತು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ, ನಮ್ಮ ಒಂದು ಮುಂದಿನ ಆರ್ಥಿಕತೆಯ ಒಂದು ಇದಕ್ಕೆ ಒಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದು ವಿರೋಧ ಪಕ್ಷಗಳ ಒಂದು ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ಆಡಳಿತಾರೂಢ ಪಕ್ಷದ ಒಂದು ಇದಕ್ಕೆ ಇದು ಸರ್ವಸಮ್ಮತವಾದಂಥ ಒಂದು ಬಜೆಟ್ ಅಂತಕ್ಕಂಥ ರೀತಿಯಲ್ಲಿ ಅವರು ಮಂಡಿಸಿದ್ದಾರೆ. ಸೊ ಇದನ್ನು ನಾವು ಇನ್ನು ಪ್ರಾಯಶಃ ಅವರು ರಾಜ್ಯಸಭೆಯಲ್ಲೂ ಕೂಡ ಇದೇ ಉತ್ತರವನ್ನು ನಾಳೆ ಕೊಡಬೇಕಾಗುತ್ತೆ. ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. 14 ಪತಂಜಲಿ ಉತ್ಪನ್ನಗಳನ್ನು ಅಮಾನತು ಕುರಿತು ಉತ್ತರಾಖಂಡ ಸರ್ಕಾರ 2 ವಾರಗಳಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಪತಂಜಲಿಯ ತಪ್ಪು ದಾರಿಗೆಳೆಯುವಂತಹ ಜಾಹೀರಾತು ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ
ಉತ್ತರಾಖಂಡ ಸರ್ಕಾರವು ಈ ಹಿಂದೆ ಪರವಾನಗಿಯನ್ನ ಅಮಾನತುಗೊಳಿಸಿದ್ದಂತಹ ಪತಂಜಲಿ ಮತ್ತು ದಿವ್ಯಾ ಫಾರ್ಮಸಿಯ 14 ಆಯುರ್ವೇದ ಉತ್ಪನ್ನಗಳ ಮಾರಾಟವನ್ನು ರದ್ದುಗೊಳಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ಗೆ ತಿಳಿಸಲಾಗಿತ್ತು ಮತ್ತು ಅಮಾನತು ಆದೇಶವನ್ನು ಕೂಡ ರದ್ದುಗೊಳಿಸಲಾಗಿದೆ. ಇನ್ನು ಹೊಸ ಈ ವಿಷಯದ ಬಗ್ಗೆ ನಿರ್ಧಾರ ರಾಜ್ಯ ಸರ್ಕಾರದ ಬಳಿ ಬಾಕಿ ಇರುವಂಥದ್ದು. ಈ ವಾದವನ್ನು ಪರಿಗಣಿಸಿದಂತಹ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಹಾಗೂ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದಂತಹ ವಿಭಾಗೀಯ ಪೀಠ ಉತ್ತರಾಖಂಡ ಸರ್ಕಾರವು 2 ವಾರಗಳಲ್ಲಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ತಿಳಿಸಬೇಕು ಅಂತ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಸರಿ, ಈ ಬಗ್ಗೆ ಹೇಳ್ತಾರೆ. ಪತಂಜಲಿ ವಿಚಾರದಲ್ಲಿ ಸ್ವಲ್ಪ ಪತಂಜಲಿ ಉತ್ಪನ್ನಗಳ ಬಗ್ಗೆ ಅಂದರೆ ಬಾಬಾ ರಾಮದೇವ್ ಅವರ ನೇತೃತ್ವದಲ್ಲಿದ್ದಂಥ ಒಂದು ಇರುವಂಥ ಒಂದು ಪತಂಜಲಿ ಉತ್ಪನ್ನಗಳು, ಇದು ಸ್ವಲ್ಪ ಮಟ್ಟಿಗೆ ವಿವಾದ ಮತ್ತು ಆಕ್ಷೇಪಗಳು ಮತ್ತು ಸುಪ್ರೀಂ ಕೋರ್ಟಿನ ಆಕ್ರೋಶಕ್ಕೆ ಕೂಡ ಗುರಿಯಾಗಿದೆ ಅಂತಕ್ಕಂಥದ್ದು. ಹಾಗೆಯೇ ಕೆಲವು ಜಾಹೀರಾತುಗಳು ಏನಿದೆ ಉತ್ತರಾಖಂಡದಲ್ಲಿ, ಆ ಜಾಹೀರಾತುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಕೊಟ್ಟಂಥ ಲೈಸೆನ್ಸಸ್ ಏನಿದೆ, ಕೆಲವು 14 ಆಯುರ್ವೇದ ಉತ್ಪನ್ನಗಳ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾರಾಟ ರದ್ದುಗೊಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಇತ್ತು. ಅದನ್ನು ಒಂದು ಸಸ್ಪೆನ್ಷನ್ ಆರ್ಡರ್ನ ಈಗ ಸರ್ಕಾರ ಮತ್ತೆ ವಾಪಸ್ ತಗೊಂಡಿರ್ತಕ್ಕಂಥದ್ದು. ಸೊ ಇದು ಈ ಬಾಬಾ ರಾಮದೇವ್ ಅವರ ಈ ಪ್ರಾಡಕ್ಟ್ಸು ಒಂದು ರೀತಿಯಲ್ಲಿ ಈ ಒಂದು ಆಕ್ಷೇಪಾರ್ಹವಾದ ರೀತಿಯಲ್ಲಿ ಇದ್ದಿದ್ದರಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಬಹಳಷ್ಟು ಸಾರಿ ಇದು ಮಾಡಿತ್ತು. ಅವ್ರ ಮೇಲೆ ಒಂದು ಅತೃಪ್ತಿ ಮತ್ತು ಇದನ್ನು ಅತೃಪ್ತಿ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಈಗ ಏನಾಗುತ್ತೆ, ಉತ್ತರಾಖಂಡ ಸರ್ಕಾರವು 2 ವಾರಗಳಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡು ನ್ಯಾಯಾಲಯಕ್ಕೆ ತಿಳಿಸಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನು ಇದೆ ಅದನ್ನು ನೀವು ಸರಿಯಾಗಿ ಪಾಲಿಸಿದ್ದೀರಾ ಇಲ್ವಾ ಅನ್ನೋದರ ಬಗ್ಗೆ ಮತ್ತೆ ನೀವೊಂದು ಅಫಿಡವಿಟ್ ಹಾಕಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಸಾರಿ ಸರ್ಕಾರಗಳು ಎಲ್ಲ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಡೆಯಲ್ಲ. ಅವ್ರು ಎಲ್ಲೋ ಒಂದು ಕಡೆ ಡಿಲೇ ಮಾಡ್ತಾರೆ ಅಥವಾ ಇನ್ನೇನೋ ಲೋಪ ಮಾಡಿರ್ತಾರೆ, ಆಗ ಜುಟ್ಟಿಡ್ಕೊಳ್ಳುತ್ತೆ ಈ ಸರ್ಕಾರಗಳದ್ದೆಲ್ಲ. ಆಗ ಕೋರ್ಟ್ಗಳು ಜುಟ್ಟಿಡ್ಕೊಂಡು ಆಗ ಸ್ವಲ್ಪ ನೀವು ಮಾಡದೇ ಇದ್ರೆ ಕಂಟೆಂಪ್ಟ್ ಆಗುತ್ತದು. ಎಷ್ಟೋ ಸಾರಿ ಏನಾದರೂ ಸೀರಿಯಸ್ ಆಗಿ ಕೋರ್ಟುಗಳೇನಾದರೂ ಎಚ್ಚರಿಸುತ್ತೆ. ಮೊದಲನೇ ಸಾರಿಗೆ ಕಂಟೆಂಪ್ಟು ಅಂತ ಹೇಳ್ಬಿಟ್ಟು ಇದಾಗೋದಿಲ್ಲ, ತೀರಾ ಅದು ಅತಿರೇಕಕ್ಕೆ ಹೋದಾಗ ಅನಿವಾರ್ಯ ಅಂತ ಹೇಳಿದಾಗ ಇನ್ಎವಿಟಬಲಿ ಕೋರ್ಟ್ಸ್ ವಿಲ್ ಇನಿಷಿಯೇಟ್ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದ ಗವರ್ನಮೆಂಟ್. ಹಾಗಾಗಿ ಈ ಬಾಬಾ ರಾಮದೇವ್ ಅವರ ಕೆಲವು ಉತ್ಪನ್ನಗಳ ಬಗ್ಗೆ ಏನು ಕೋರ್ಟುಗಳು ಮತ್ತು ಫ್ರೀಕ್ವೆಂಟಾಗಿ ಕೆಲವು ಆರ್ಡರ್ಸ್ ಇಶ್ಯೂ ಮಾಡ್ತಾ ಇದೆ, ಅದು ಎಲ್ಲೋ ಒಂದು ಕಡೆ ಅದು ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಒಂದು ಚರ್ಚಾಸ್ಪದ ಅಂತ ವಿಚಾರ. ನೋಡಬೇಕು ಮುಂದಿನ ಒಂದು ಹಿಯರಿಂಗ್ನಲ್ಲಿ ಇದು ಯಾವ ರೀತಿಯಾದಂಥ ಒಂದು ತಿರುವು ತಗೊಳುತ್ತೆ ಅಂತ ನಾವು ಕಾರಣ. ಇನ್ನು ಭಾರತೀಯ ಯುವಕನನ್ನ ಬಲವಂತವಾಗಿ ರಷ್ಯಾ ಸೇನೆಗೆ ಸೇರಿಸಿಕೊಳ್ಳುತ್ತಿರುವ ಪ್ರಕರಣ ಬಹುದೊಡ್ಡ ಚರ್ಚೆಯಾಗುತ್ತಿರುವ ಬೆನ್ನಲ್ಲೇ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಭಾರತೀಯ ಯುವಕನೋರ್ವ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಇನ್ನು ಸಾವನ್ನಪ್ಪಿರುವ ಯುವಕನನ್ನ 22 ವರ್ಷದ ಹರಿಯಾಣ ಮೂಲದ ರವಿ ಮೌನ್ ಎಂದು ಗುರುತಿಸಲಾಗಿದೆ. ಉಕ್ರೇನ್ ವಿರುದ್ಧ ಹೋರಾಡಲು ರಷ್ಯಾದ ಸೇನೆಯಿಂದ ಕಳುಹಿಸಲ್ಪಟ್ಟ ರವಿ ಮೌನ್ ಎಂದು ತಿಳಿದು ಬಂದಿದ್ದು, ಇನ್ನು ಈ ವಿಚಾರವನ್ನ ಮಾಸ್ಕೋದ ಭಾರತೀಯ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಅವರ ಸಹೋದರ ಅಜಯ್ ಮೌನ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹರಿಯಾಣದ ಕೈತಾಲ್ ಜಿಲ್ಲೆಯ ಮತ್ತೂರ್ ಗ್ರಾಮದವರಾದ ರವಿ ಮೌನ್ ಜನವರಿ 13ರಂದು ಡ್ರೈವರ್ ಕೆಲಸಕ್ಕಾಗಿ ರಷ್ಯಾಕ್ಕೆ ಹೋಗಿದ್ರು. ಕೆಲಸ ಕೊಡಿಸೋದಾಗಿ ಏಜೆಂಟ್ ನಂಬಿಸಿ ರವಿ ಅವರನ್ನ ರಷ್ಯಾಗೆ ಕಳುಹಿಸಿದ್ರು. ಆದರೆ ಅಲ್ಲಿ ಬಲವಂತವಾಗಿ ಮಿಲಿಟರಿಗೆ ಹಾಕಲಾಯಿತು ಅಂತ ತಿಳಿದು ಬಂದಿದೆ. ಇನ್ನು ಅಜಯ್ ಮೌನ್ ಜುಲೈ 21ರಂದು ತನ್ನ ಸಹೋದರನ ಇರುವಿಕೆಯ ಮಾಹಿತಿಯನ್ನ ಕೋರಿ ರಾಯಭಾರ ಕಚೇರಿಗೆ ಪತ್ರವನ್ನ ಕೂಡ ಬರೆದಿದ್ರು. ಅದಕ್ಕೆ ಉತ್ತರವಾಗಿ ನಿಮ್ಮ ಸೋದರ ಸತ್ತಿದ್ದಾರೆ ಅಂತ ರಾಯಭಾರ ಕಚೇರಿ ತಿಳಿಸಿರುವಂಥದ್ದು. ಇನ್ನು ಮೃತದೇಹವನ್ನ ಗುರುತಿಸಲು ಎನ್ಡಿಎ ಪರೀಕ್ಷೆಯ ವರದಿಯನ್ನ ಕಳುಹಿಸುವಂತೆ ರಾಯಭಾರ ಕಚೇರಿಯೂ ಕೂಡ ಕೇಳಿಕೊಂಡಿದೆ ಅಂತ ಕುಟುಂಬ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿರುವಂಥದ್ದು. ಸರ್, ಹೊಟ್ಟೆಪಾಡಿಗಾಗಿ ರಷ್ಯಾಕ್ಕೆ ಹೋದಂತಹ ಭಾರತೀಯ ಯುವಕ ಸಾವನ್ನಪ್ಪಿರುವಂಥದ್ದು. ಸರ್ ನೋಡಿ, ಇದರಲ್ಲಿ ಬಹಳಷ್ಟು ವಿಚಾರಗಳು ಅಡಕ ಆಗಿದೆ. ನಮ್ಮದು ಇವತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಭಾರತಕ್ಕೆ ಮೊದಲಿನಿಂದಲೂ ಕೂಡ ರಷ್ಯಾ ಜೊತೆ ಒಳ್ಳೆಯ ಸಂಬಂಧ ಇದೆ. 1950ರಿಂದಲೂ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಗಣರಾಜ್ಯವಾದ ಮೇಲೆ ಭಾರತ ರಷ್ಯಾ ಜೊತೆ ಬಹಳ ಉತ್ತಮವಾದಂಥ ಸಂಬಂಧಗಳನ್ನು ಇಟ್ಕೊಂಡಿದೆ. ಈಗಲೂ ಮುಂದುವರಿತಾ ಇದೆ ಅದು ಆ ಸಂಬಂಧಗಳು. ಆದರೆ ಬಹಳ ಶೋಚನೀಯ ಸಂಗತಿ ಅಂತ ಹೇಳಿದ್ರೆ, ಈಗ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಆಗ್ತಾ ಇರತಕ್ಕಂಥ ಯುದ್ಧದಲ್ಲಿ ಇದು ಮೊದಲನೇದಲ್ಲ, ಈಗ ಇನ್ನೂ ಗುಮಾನಿಗಳಿವೆ. ಭಾರತದಿಂದ ಈ ರೀತಿ ಹೊಟ್ಟೆಪಾಡಿಗೋಸ್ಕರ ನೌಕರಿಗೋಸ್ಕರ ಅಂತ ಹೇಳಿ ರಷ್ಯಾಗೆ ಹೋಗಿರ್ತಕ್ಕಂಥ ಬಹಳಷ್ಟು ಜನ ಇವತ್ತು ಅಲ್ಲಿ ರಷ್ಯಾ ಪರವಾಗಿ ಅಲ್ಲಿ ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ಹೋರಾಡುವಂಗಾಗಿದೆ. ದಿಸ್ ಈಸ್ ಹೈಲಿ ಅಬ್ಜೆಕ್ಷನಬಲ್.
ಇದು ಇವತ್ತು ನಾವು ಎಲ್ಲಿಗೆ ತಗೊಂಡು ಹೋಗ್ಬೇಕಿದು? ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಕೇಳಬೇಕಲ್ಲ ನಾವು ಇದನ್ನು. ಯುನೈಟೆಡ್ ನೇಷನ್ಸ್ ಇದರಲ್ಲಿ ಎಂಥ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಅಂತ ಹೇಳಿದ್ರೆ ಗೊತ್ತಿಲ್ಲ. ಈಗ ಅವನು ಪಾಪ ಏನೋ ಒಂದು ಕೂಲಿಗ ಇದು ಮಾಡಲಿಕ್ಕೋ ಅಥವಾ ಇನ್ನೇನೋ ಮಾಡಲಿಕ್ಕೋ ಹೊಟ್ಟೆಪಾಡಿಗೆ ಅಂತ ಹೋದವನು ನೀವು ಅವರನ್ನು ಐಡೆಂಟಿಫೈ ಮಾಡಿ ನೀನು ಹೋಗಲ್ಲಿ ಫೈಟ್ ಮಾಡು ಅಂತ ಹೇಳಿದ್ರೆ ಇಟ್ ಈಸ್ ದಿ ವೈಲೇಷನ್. ಇವೆಲ್ಲ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದ್ರೆ ಇವತ್ತು ನಮಗೆ ವಿಶ್ವಸಂಸ್ಥೆಯ ಒಂದು ಸೂಕ್ತವಾದಂಥ ವೇದಿಕೆಯಲ್ಲಿ ಇದು ಚರ್ಚಾಸ್ಪದ ಅಂತ ಒಂದು ಸಂಗತಿ ಆಗುತ್ತೆ. ಹೀಗಾಗಿ ಪಾಪ ಅವನು ಅಲ್ಲಿ ಹೋಗಿ ಹೋರಾಡೋದು ಅನ್ನೋದು ಅಂದರೆ ಏನು? ಅವನು ಹೋಗಿದ್ದೇನಕ್ಕೆ ನೌಕರಿ ಮಾಡಲಿಕ್ಕೆ. ಅಲ್ಲಿ ಉಕ್ರೇನಲ್ಲಿ ಈಗ ರಷ್ಯಾನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದೇ ನಮಗೆ ಗೊತ್ತು, ನಿಗೂಢವಾಗಿದೆ. ಒಂಥರ ನಿಗೂಢ ರಷ್ಯಾ. ನೀವು ನೋಡ್ತಾ ಇರ್ಬೋದು ಈಗ ಪುಟಿನ್ ಎಲ್ಲಿದ್ದಾರೆ ಈಗಲೂ ಬಲ್ಲ ಮೂಲಗಳ ಪ್ರಕಾರ ಅವರು ಯಾವುದೋ ಒಂದು ಸಬ್ಮೆರಿನಲ್ಲಿ ಕೂತ್ಕೊಂಡು ಅವ್ರದೇ ಆದಂಥ ಪ್ರಪಂಚದಲ್ಲಿ ಇದ್ದಾರೆ ಅಂತಕ್ಕಂಥ ವರದಿಗಳು ಇವತ್ತು, ಸ್ಪೈ ರಿಪೋರ್ಟ್ಸ್, ಇಂಟೆಲಿಜೆನ್ಸ್ ರಿಪೋರ್ಟ್ಸ್. ಹಾಗೆ ಪುಟಿನ್ ಅವರ ಆರೋಗ್ಯ ಹೇಗಿದೆ ಗೊತ್ತಿಲ್ಲ. ಪುಟಿನ್ ಅಂದರೆ ರಷ್ಯಾನ್ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವತ್ತು? ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ಥರ ಇದೆ. ಕೊನೆಗೆ ಸವಾಲು ಹಾಕಿದಂಥ ಜೆಲೆನ್ಸ್ಕಿ ಅವನು ಕೊನೆಗೆ ಒಂದು ಸೈನ್ಯ ಇದನ್ನು ಮಾಡಿ ಮತ್ತೆ ಏನಾದರೂ ಒಂದು ಸೈನ್ಯವನ್ನು ಸಂಘಟಿಸಿ ನಾಳೆ ಬೆಳಗ್ಗೆ ರಷ್ಯಾಗೆ ಸವಾಲು ಹಾಕಿದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಪರಿಸ್ಥಿತಿಗಳು ತುಂಬ ಒಂದು ರೀತಿಯಲ್ಲಿ ವಿಷಮ ಸ್ಥಿತಿಯಲ್ಲಿದೆ. ಮತ್ತು ಭಾರತದಿಂದ ಈ ರೀತಿಯಾಗಿ ಹೋದಂಥ ಮುಗ್ಧರು ಅಥವಾ ಅವರು ನೌಕರಿಗಾಗಿ ಹೋದಂಥವ್ರು ಇವತ್ತು ಅಲ್ಲೆಲ್ಲೋ ಸೇನೆ ಮತ್ತು ಏನು ವಿತೌಟ್ ಎನಿ ಟ್ರೈನಿಂಗ್, ವಿತೌಟ್ ಎನಿ ಆಲ್ ದೀಸ್ ಥಿಂಗ್ಸ್, ಹೌ ಇಟ್ ಈಸ್ ಹ್ಯಾಪನಿಂಗ್. ಇವತ್ತು ನಮ್ಮ ಯಾರಾದರೂ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತಕ್ಕಂಥ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ಅಫ್ಕೋರ್ಸ್ ಅದಕ್ಕೂ ಅವಕಾಶಗಳಿಲ್ಲ, ಹೊರಗೆ ಬರ್ತಾ ಇಲ್ಲ ಈಗೇನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕೂತ್ಕೊಂಡು ಇದು ಮಾಡೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಗ್ರೌಂಡ್ ರಿಯಾಲಿಟೀಸ್ ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್, ದುರದೃಷ್ಟಕರ ಇದು. ಇನ್ನು ಕಮಲಾ ಹ್ಯಾರಿಸ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕ್ಷಣಗಣನೆ ಆರಂಭವಾಗಿದೆ. ಈ ಕಾರಣಕ್ಕೆ ಭಾರತೀಯರು ಕೂಡ ಕಮಲಾ ಅವರ ಪರವಾಗಿ ಪ್ರಚಾರ ಕಾರ್ಯ ಕೂಡ ಆರಂಭ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಸ್ಪರ್ಧಿ ಆಗಿರುವಂತಹ ಕಮಲಾ ಗೆಲುವಿಗೆ ಸಾವಿರಾರು ಕೋಟಿ ದೇಣಿಗೆ ಹರಿದು ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಶ್ರೀಮಂತ ಉದ್ಯಮಿ ಹಾಗೂ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಹೊಂದಿರುವಂತಹ ವ್ಯಕ್ತಿ. ಆದರೆ ಬಡವರ ಮನೆ ಮಗಳು ಅಂತಾನೆ ಫೇಮಸ್ ಆಗಿರುವಂತಹ ಭಾರತ ಮೂಲದ ಕಮಲಾ ಹ್ಯಾರಿಸ್ ಅಮೆರಿಕದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಳೆದ 4 ವರ್ಷ ಅಮೆರಿಕದ ಉಪಾಧ್ಯಕ್ಷಿಯಾಗಿ ಸೇವೆಯನ್ನ ಸಲ್ಲಿಸಿದಂತಹ ಕಮಲಾಗೆ ಈ ಬಾರಿ ನೇರವಾಗಿ ಅಮೆರಿಕ ಅಧ್ಯಕ್ಷರಾಗುವಂತಹ ಅವಕಾಶ ಬಂದಿದೆ. ಹೀಗಾಗಿ ಕಮಲಾ ಪರ $100 ಮಿಲಿಯನ್ ಹಣವನ್ನ ದೇಣಿಗೆಯಾಗಿ ಕೂಡ ನೀಡಲಾಗಿದೆ. ಭಾರತೀಯ ಮಹಿಳೆ ಉಪಾಧ್ಯಕ್ಷೆ, ಅಮೆರಿಕ ಏನು ಉಪಾಧ್ಯಕ್ಷೆಯಾಗಿ ಇದುವರೆಗೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಮೆರಿಕಾದಲ್ಲಿ ಸೈಜಬಲ್ ಅಫ್ಕೋರ್ಸ್ ಇಂಡಿಯನ್ ಅಂತಲ್ಲ, ಅವರು ಡೆಮೊಕ್ರೆಟಿಕ್ ಪಾರ್ಟಿ ಅಭ್ಯರ್ಥಿಯಾಗಿ ಕ್ಯಾಂಡಿಡೇಟ್ ಆಗಿ ಅವರೇನು ನಾಮಿನೇಟ್ ಮಾಡಿದ್ದಾರೆ, ಅವರಿಗೆ ಅವರ ಪರವಾದಂಥ ಒಂದು ಹವಾ ಕ್ರಿಯೇಟ್ ಆಗ್ತಾ ಇದೆ. ಈಗ ಅಮೆರಿಕನಲ್ಲಿ ಆಗ್ತಾ ಇಲ್ಲ ಅಂತಲ್ಲ, ದೇಣಿಗೆಗಳು ಕಲೆಕ್ಟ್ ಆಗ್ತಾ ಇದೆ ಮತ್ತು ಅವರ ಪರವಾಗಿ ಕ್ಯಾಂಪೈನು ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋದು ಇಷ್ಟೇ, ಈ ಒಂದು ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಸೋಲಾಗಿ ಕಮಲಾ ಹ್ಯಾರಿಸ್ಗೆ ವಿಜಯವಾದರೆ ಅದು ಕೇವಲ ಒಂದು ಅಮೆರಿಕ ಡೆಮೊಕ್ರೆಟಿಕ್ ಅಭ್ಯರ್ಥಿಯ ಗೆಲುವು ಅಂತ ನಾವು ಹೇಳೋಕ್ಕಿಂತ ಮುಖ್ಯವಾಗಿ ಭಾರತೀಯ ಮಹಿಳೆ ಇಡೀ ಪ್ರಪಂಚದ ದೊಡ್ಡಣ್ಣನ ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಲುವಂತಹ ಭಾರತೀಯ ಮಹಿಳೆ ಅಂತಕ್ಕಂಥ ಒಂದು ಇದಕ್ಕೆ ಬರ್ತಾ ಇದೆ. ಅದಕ್ಕೆ ಈಗ ವೋಟಿಂಗ್ ನೋಡಬೇಕು, ಅಲ್ಲಿನ ಜನರು ಯಾವ ರೀತಿಯಾದಂಥ ಒಂದು ನಿರ್ಣಯ ಕೊಡ್ತಾರೆ. ಅದೇ ಯಾವುದಕ್ಕೂ ಕೂಡ ಫೈನಲಿ ಇಟ್ ಈಸ್ ದಿ ವರ್ಡಿಕ್ಟ್ ಆಫ್ ದ ಪೀಪಲ್, ರಾದರ್ ಪ್ರಜಾ ನಿರ್ಣಯ. ಅಮೆರಿಕ ಪೌರರ ನಿರ್ಣಯ ಈ ಸಾರಿ ಯಾವುದೇ ಇದ್ರೂ ಕೂಡ ಅದು ದಾಖಲೆ ನಿರ್ಮಿಸುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಕೊನೆಯದಾಗಿ ಒಲಿಂಪಿಕ್ಸ್ನಲ್ಲಿ ಭಾರತ 2ನೇ ಪದಕವನ್ನ ಪಡೆದುಕೊಂಡಿದೆ. 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ವಿಭಾಗದಲ್ಲಿ ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಮನು ಭಾಕರ್ ಕಂಚಿನ ಪದಕವನ್ನ ಗೆದ್ದುಕೊಂಡಿದ್ರು. ಈಗ ಮಿಶ್ರ ವಿಭಾಗದಲ್ಲೂ ಕೂಡ ಮನು ಭಾಕರ್ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಈ ಮೂಲಕ ಒಂದೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಪದಕವನ್ನ ಪಡೆದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಮನು ಭಾಕರ್ ಹಾಗೆ ಸರ್ಬ್ಜೋತ್ ಸಿಂಗ್. ಬಹುಶಃ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಲೇ ಈಗಷ್ಟೇ ನಾವು ಕಮಲಾ ಹ್ಯಾರಿಸ್ ಬಗ್ಗೆ ಮಾತನಾಡಿದ್ವಿ, ಮಹಿಳೆಯರ ಶಕ್ತಿ. ಪ್ರಾಯಶಃ ಇದು ಒಲಿಂಪಿಕ್ಸ್ ಇತಿಹಾಸದಲ್ಲೇ ಒಂದು ವಿನೂತನ ದಾಖಲೆ. ಒಬ್ಬರೇ 2 ಕಂಚು ಪದಕ ಗಳಿಸಿರ್ತಕ್ಕಂಥದ್ದು ಒಲಿಂಪಿಕ್ಸ್ನಲ್ಲಿ. ಐ ಥಿಂಕ್ ಇಟ್ ಈಸ್ ಆಲ್ ಟೈಮ್ ರೆಕಾರ್ಡ್ ಅಂತ ಹೇಳಬೇಕಾಗುತ್ತೆ ನಾವು. ಹೀಗಾಗಿ ಇದು ಬಹಳ ಲ್ಯಾಂಡ್ಮಾರ್ಕ್, ಇದು ಒಂದು ಅಚೀವ್ಮೆಂಟ್ ಅಂತ ನಾವು ಹೇಳಬೇಕಾಗತ್ತೆ. ದಟ್ಟು ಮಹಿಳೆ ಅಲ್ಲಿ ಕಮಲಾ ಹ್ಯಾರಿಸು
ಇಲ್ಲಿ ಗೆಲುವಿನ ಹಾದಿಯಲ್ಲಿದ್ದಾರೆ. ಇಲ್ಲಿ ಮಹಿಳೆ ಮೊನ್ನೆಯಷ್ಟೇ ಒಂದು ಕಂಚಿನ ಪದಕವನ್ನು ಬಾಚಿದ್ದ ಒಂದು ಇದು ಬುಲೆಟಿನ್ ಅನ್ನು ಮುಗಿಸೋಣ. ಎಸ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಈ ಒಂದು ರೌಂಡ್ ಅಪ್ನಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನದ ರೌಂಡ್ ಅಪ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.